ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ತಂದೆಯ ದೇವರು ಮತ್ತೊಂದು ಅವಕಾಶವನ್ನು ನಮ್ಮೆಲ್ಲರಿಗೆ ಹೀಗೆ ದಯಪಾಲಿಸಿದ್ದಾರೆ. ನಾವೆಲ್ಲರೂ ಬಂದು ಸೇರಿದ್ದೀವಿ ಅಂದರೆ ದೇವರ ಕೃಪೆ, ದೇವರ ಆಶೀರ್ವಾದ. ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಪವಿತ್ರಾತ್ಮನ ವರಗಳ ವಿವರಣೆ. ಪವಿತ್ರಾತ್ಮನ ಬಗ್ಗೆ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರಿಗೆ ಅರ್ಥ ಆಗಿದೆಯಾ ಅಂತ ಒಂದು ವೇಳೆ ವಿಚಾರ ಮಾಡುವಾಗ ಅರ್ಥ ಆಗದೇ ಇದ್ದಂಥ ಜನರೇ ಬಹಳ ಇದ್ದಾರೆ. ಅರ್ಥ ಮಾಡಿಕೊಂಡಿಲ್ಲ. ಪವಿತ್ರಾತ್ಮನು ಯಾರು, ಯೇಸು ಕ್ರಿಸ್ತರು ಯಾರು, ದೇವರು ಯಾರು ತಿಳಿಯದೆ ಪ್ರಾರ್ಥನೆ, ತಿಳಿಯದೆ ಆರಾಧನೆ, ತಿಳಿಯದೆ ಬೋಧನೆ ನಡೀತಾ ಇದೆ ಪ್ರಿಯರೇ. ಯಾಕೆಂದರೆ ನೀವು ಬೈಬಲನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಂಡಾಗ ಪ್ರತಿಯೊಂದು ವಿಷಯ ನಿಮ್ಗೆ ಅರ್ಥ ಆಗುತ್ತೆ. ಬೈಬಲನ್ನು ಬಿಟ್ಟರೆ ನೀವು ಮೋಸ ಹೋಗ್ತೀರಾ. ಯಾರೇ ಹೇಳಿ ನಾವು ಕೇಳಬೇಕು. ಕೇಳಿದ ಮೇಲೆ ಬೈಬಲನ್ನು ನಾವು ನೋಡಬೇಕು. ನೋಡಿ ಅವಾಗ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇವ್ರು ಹೇಳಿದ್ದು ಸರಿಯಾಗಿದೆಯಾ, ವಾಕ್ಯಕ್ಕೆ ಭಿನ್ನವಾಗಿದೆಯಾ ಅಂತ. ಲೋಕದಲ್ಲಿ ಒಂದು ವೇಳೆ ಯಾವುದೋ ಒಂದು ವಿಷಯದಲ್ಲಿ ಮೋಸ ಹೋದರೂ, ಹಣದ ವಿಷಯದಲ್ಲಿ, ಜೀವಿತ ವಿಷಯದಲ್ಲಿ, ಇಲ್ಲ ಆಸ್ತಿ ವಿಷಯದಲ್ಲಿ ಒಂದು ವೇಳೆ ಮೋಸ ಹೋಗಿದ್ದೀರಂತ ತಿಳ್ಕೊಳ್ಳಿ. ಯಾರಾದರೂ ನಿಮ್ಮನ್ನು ಮೋಸ ಮಾಡಿದ್ದೀರಂತ ತಿಳ್ಕೊಳ್ಳಿ. ಅದನ್ನು ಮತ್ತೆ ನೀವು ಕಷ್ಟಪಟ್ಟರೆ ಪಡ್ಕೋಬೋದು. ದೇವರ ವಾಕ್ಯದ ವಿಷಯದಲ್ಲಿ ಮೋಸ ಹೋಗಿದ್ದರೆ ಬದುಕಿರುವಾಗಲೇ ಸರಿ ಮಾಡ್ಕೋಬೇಕು. ಸತ್ತ ಮೇಲೆ ಸರಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಬದುಕಿರುವಾಗ ನಾವು ಜ್ಞಾನದಿಂದ, ವಿವೇಕದಿಂದ ದೇವರ ಸಭೆಯಲ್ಲಿ ಜೀವಿಸಬೇಕು. ನೋಡಿ, ನಮ್ಮದು ಚಿಕ್ಕ ಸಭೆ, ಅದು ದೇವ್ರಿಗೆ ಗೊತ್ತು. ಎರಡನೇದಾಗಿ ಪರಲೋಕಕ್ಕೆ ಹೋಗೋವರು ಬಹಳ ಮಂದಿ ಇರ್ತಾರ, ಸ್ವಲ್ಪ ಮಂದಿ ಇರ್ತಾರ. ಬೈಬಲ್ ಪ್ರಕಾರ ಸ್ವಲ್ಪ ಮಂದಿ ತಾನೆ. ನಾಶನಕ್ಕೆ ಹೋಗೋರು ಎಷ್ಟು ಮಂದಿ ಇರ್ತಾರೆ? ಬಹಳ ಮಂದಿ ಇರ್ತಾರೆ. ಇವಾಗ ನಾವು ಸ್ವಲ್ಪ ಮಂದಿ ಇದ್ದೀವಿ ಅಂತೇಳಿ ಯಾರು ಕೂಡ ನೊಂದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪ್ರತಿಯೊಂದು ವಿಷಯ ನಮಗಿಂತ ಹೆಚ್ಚಾಗಿ ಯಾರಿಗೆ ಗೊತ್ತೇಳಿ? ದೇವರಿಗೆ ಗೊತ್ತು. ಪರಲೋಕಕ್ಕೆ ಯಾರು ಹೋಗ್ತಾರಪ್ಪ ಅಂತ ನೋಡುವಾಗ ಈ ಲೋಕದಲ್ಲಿ ಲೋಕದ ಆಸೆಗಳಿಗೆ, ಇಲ್ಲಾಂದರೆ ಸಂತೋಷಕ್ಕಾಗಿ ನಾವು ಬದುಕಿದಾಗ ನಾವು ಯಾರು ಕೂಡ ಪರಲೋಕಕ್ಕೆ ಹೋಗಲ್ಲ. ಹೆಚ್ಚಾಗಿ ಈ ಲೋಕದಲ್ಲಿ ಪ್ರಾರ್ಥನೆಗಳು ನಡೆಯೋದು, ಆರಾಧನೆಗಳು, ಸಭೆ ಕೂಟ, ಪ್ರಕಟಣೆ, ಬೋಧನೆ ಯಾತಕ್ಕಾಗಿ ನಡೀತಾ ಇದೆ ಅಂತ ನೋಡುವಾಗ ಕೇವಲ ಮನುಷ್ಯರನ್ನು ಆಕರ್ಷಿಸ್ಕೊಳ್ಳೋದಕ್ಕೆ. ಅವೆಲ್ಲ ಕೂಡ ಏನಪ್ಪ ಅಂದರೆ ಮನುಷ್ಯರಿಗೋಸ್ಕರ ನಡೆಯುವಂಥ ಕೂಟ, ದೇವ್ರಿಗೋಸ್ಕರ ನಡೆಯುವಂಥ ಕೂಟಗಳಲ್ಲ. ಮನುಷ್ಯರಿಗೋಸ್ಕರ ಪ್ರಾರ್ಥನೆಗಳು, ಮನುಷ್ಯರಿಗೋಸ್ಕರ ಉಪವಾಸ ಪ್ರಾರ್ಥನೆಗಳು. ಅದರ ಹಿಂದೆ ಏನೋ ಒಂದು ಸಮಸ್ಯೆಗಳಿದೆ. ಕೋರಿಕೆ ಇದ್ದದರಿಂದ, ಸಮಸ್ಯೆಗಳು ಇದ್ದದರಿಂದ, ತೊಂದರೆಗಳು ಇದ್ದದರಿಂದ ಮೊಣಕಾಲಾಗ್ತೀವಿ. ಅದು ನಿತ್ಯ ಲೋಕವನ್ನು ಪಡ್ಕೊಳ್ಬೇಕು, ಪರಲೋಕವನ್ನು ಪಡ್ಕೊಳ್ಬೇಕು, ಅದಕ್ಕಾಗಿ ದೇವರಿಗೆ ನಾನು ಮೊಣಕಾಲಾಗ್ತೀನಿ ಅಂತೇಳಿ ನಡೀತಾ ಇಲ್ಲ. ಈ ಲೋಕದಲ್ಲಿ ಸರ್ವ ಸುಖಗಳನ್ನು ಹೇಗಾದರೂ ಮಾಡಿ ನಾವು ಅನುಭವಿಸ್ಬೇಕು ಎನ್ನುವಂಥ ಆಲೋಚನೆಯಲ್ಲೇ ಹೆಚ್ಚಾಗಿ ಜನಸಂಖ್ಯೆ ಇದ್ದಾರೆ ಪ್ರಿಯರೇ. ಇವಾಗ ನಿಜವಾಗಲೂ ಈ ಲೋಕದಲ್ಲಿ ಇದ್ದರೂ ಲೋಕದ ಆಸೆ ಇಲ್ಲದೆ ಬದುಕಬೇಕು. ಸಭೆಯಲ್ಲಿ ಇದ್ದರೂ ಕೂಡ ಏನೋ ಆಸೆಗಳನ್ನು ಇಟ್ಕೊಂಡು ನಾವು ಬದುಕಬಾರ್ದು. ದೇವ್ರು ಕೊಟ್ಟಿದ್ದಾರಾ? ದೇವ್ರ ಸ್ತೋತ್ರ. ಇಲ್ವಾ? ದೇವ್ರ ಸ್ತೋತ್ರವಾಗಲಿ. ಯಾಕೆಂದರೆ ಈ ಜೀವನ ದೇವ್ರದು, ಈ ಬದುಕು ದೇವ್ರದು, ಈ ಶರೀರ ದೇವ್ರದು. ದೇವ್ರು ಕೊಟ್ಟಿದ್ದಾರೆ. ನನ್ನ ಹಿಂದೆ ದೇವರಿದ್ದಾರೆ. ನನ್ನನ್ನು ದೇವರು ನೋಡ್ತಾ ಇದ್ದಾರೆ. ನನ್ನನ್ನು ಖಂಡಿತವಾಗಿ ದೇವರು ನಡೆಸ್ತಾರೆ ಎಂಬ ನಂಬಿಕೆ ಇರಬೇಕು ನಮಗೆ. ಈ ನಂಬಿಕೆ ಇಲ್ಲದೆ ಹೋದರೆ ಈ ಲೋಕದಲ್ಲಿ ಒಂದು ವೇಳೆ ಸುಖವಾಗಿ ಬದುಕ್ಬೋದು, ಪರಲೋಕವನ್ನು ನಾವು ಕಳೆದುಕೊಳ್ತೀವಿ. ಪರಲೋಕವನ್ನು ಕಳ್ಕೊಳ್ಬಾರ್ದು. ಯಾಕೆಂದರೆ ಸಭೆಯಾಗಿ ನಾವು ಯಾಕೆ ಕೂಡ್ತಾ ಇದ್ದೀವಿ? ಸಭೆಯಾಗಿ ಯಾಕೆ ಸೇರ್ತಾ ಇದ್ದೀವಿ? ಪರಲೋಕವನ್ನು ಪಡ್ಕೊಳ್ಳೋಕ, ಅಥವಾ ಈ ಲೋಕದಲ್ಲಿ ಹೆಸರು, ಆಸ್ತಿ, ಗೌರವ, ಅಧಿಕಾರ ಇದು ಬೇಕಾ? ಈ ಲೋಕದಲ್ಲಿ ಗೌರವ ಬೇಕಂದರೆ ಲೋಕದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡಬೇಕು. ಈ ಲೋಕದಲ್ಲಿ ಅಧಿಕಾರ ಬೇಕು ಅಂತಂದರೆ ಲೋಕದಲ್ಲಿ ವಿದ್ಯೆ ಅದು ಕಲಿತು ಲೋಕದಲ್ಲಿ ಏನೋ ಒಂದು ಇದು ಮಾಡ್ಕೋಬೇಕಾಗತ್ತೆ. ಆದರೆ ದೇವರ ಸಭೆಯಲ್ಲಿ ಯಾವಾಗ ಸೇರಿಸಲ್ಪಟ್ಟಿದ್ದೀವೋ ಅಂದಿನಿಂದ ಬದುಕಬೇಕು. ಒಳ್ಳೆ ಊಟ ಮಾಡೋಣ, ತಪ್ಪೇನಿಲ್ಲ. ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ, ತಪ್ಪೇನಿಲ್ಲ. ನಾವು ಇದ್ದದರಲ್ಲಿ ಮುಂದೆ ಹೋಗೋಣ. ಆದರೆ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ನಾವು ನಿಷ್ಠೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ಯಥಾರ್ಥದಿಂದ
ನಾವು ಜೀವಿಸ್ಬೇಕಾಗತ್ತೆ. ನೀವು ಇನ್ನೊಬ್ಬರನ್ನ ನೋಡಿದ್ರೆ ಜೀವಿಸೋಕ್ಕಾಗಲ್ಲ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಭಕ್ತಿಯಿಂದ ಜೀವಿಸೋಕ್ಕಾಗಲ್ಲ, ನಿಷ್ಠೆಯಿಂದ ಜೀವಿಸೋಕ್ಕಾಗಲ್ಲ, ಅದೇ ಪ್ರಕಾರ ನಂಬಿಕೆಯಿಂದ ಜೀವಿಸೋಕ್ಕಾಗಲ್ಲ. ನಾವು ಮೊಟ್ಟ ಮೊದಲು ನಾನು ನಂಬಿಕೆಯಲ್ಲಿದ್ದೀನಾ, ನನ್ನಲ್ಲಿ ನಂಬಿಕೆ ಇದೆಯಾ, ನನ್ನಲ್ಲಿ ಭಕ್ತಿ ಇದೆಯಾ, ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಂಡು ನನ್ನನ್ನು ನಾನು ಶೋಧಿಸಿಕೊಂಡು ನಾನು ಮುಂದೆ ಹೋಗಬೇಕು. ನೀವು ಮುಂದೆ ಹೋಗಬೇಕು, ಇನ್ನೊಬ್ಬರ ಬಗ್ಗೆ ಅಲ್ಲ. ಅದೆಲ್ಲ ಹೋಗ್ಬೇಕು ನಮಗೆ. ಯಾಕೆಂದರೆ ಈ ಕೊನೆ ಕಾಲದಲ್ಲಿದ್ದೀವಿ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ಅವರು ಚೆನ್ನಾಗಿದ್ದಾರಲ್ಲ, ಇವ್ರು ಚೆನ್ನಾಗಿದ್ದಾರಲ್ಲ, ಇವರು ಚೆನ್ನಾಗಿದ್ದಾರಲ್ಲ, ನಾನು ಯಾಕೆ ಹೀಗಿದ್ದೀನಿ, ನಾನು ಯಾಕೆ ನಷ್ಟದಲ್ಲಿದ್ದೀನಿ ಅಂತೇಳಿ ಈ ರೀತಿ ಯೋಚನೆ ಮಾಡ್ಕೊಂಡು ಹೋದರೆ ನಾವು ಪರಲೋಕಕ್ಕೆ ಹೋಗಲ್ಲ. ಐಶ್ವರ್ಯವಂತನಿದ್ದಾನೆ, ಲಾಜರನಿದ್ದಾನೆ. ಲಾಜರನ ಐಶ್ವರ್ಯವಂತನ ಗತಿ ಗೊತ್ತಲ್ಲ. ಇವಾಗ ನಾವು ಐಶ್ವರ್ಯವಂತರನ್ನು ನೋಡಿ ಏನು ಯೋಚನೆ ಮಾಡ್ತೀವಿ ಹೇಳಿ ಪ್ರಿಯರೇ? ಅಬ್ಬಾ, ದೇವ್ರು ನೋಡಿ ಅವ್ರಿಗೆ ಐಶ್ವರ್ಯವನ್ನು ಕೊಟ್ಟಿದ್ದಾರೆ, ಮನೆ ಬಂಗ್ಲೆ ಕಾರು ಎಲ್ಲ ಕೊಟ್ಟಿದ್ದಾರೆ, ವಿಮಾನಗಳನ್ನು ಕೊಟ್ಟಿದ್ದಾರೆ, ನನಗೇನು ಇಲ್ಲ ಅಂಥೇಳಿ ಏನು ಮಾಡ್ತೀವಿ? ಯಾರನ್ನ ನಿಂದಿಸ್ತೀವಿ? ದೇವರನ್ನು. ಅಂದರೆ ದೇವರು ಇದ್ದಾರಾ ಇಲ್ವಾ? ಯಾಕೆ ಅವ್ರನ್ನ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ, ನಮ್ಮನ್ನು ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ? ಇಷ್ಟಕ್ಕೂ ದೇವ್ರು ಇದ್ದಾರಾ? ನಾನೇನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ, ದಾನ ಕೊಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ನಾನು ಯಾಕೆ ಇದ್ದೀನಿ ಬಡ ಸ್ಥಿತಿಯಲ್ಲಿ? ಅವ್ರು ಯಾಕೆ ಅವರು ಪ್ರಾರ್ಥನೆಗೆ ಹೋಗಲ್ಲ, ವಿಜ್ಞಾಪನೆ ಮಾಡಲ್ಲ, ಕಾರು ಇದೆ, ಬಂಗ್ಲೆ ಇದೆ, ವಿಮಾನದಲ್ಲಿ ತಿರುಗಾಡ್ತಾ ಇದ್ದಾರೆ? ಅವ್ರಿಗೂ ನಮಗೂ ಇರುವಂಥ ವ್ಯತ್ಯಾಸ ಏನು ಅಂದರೆ ಅವ್ರನ್ನ ದೇವರು ಆ ರೀತಿ ಕೊಟ್ಟಿದ್ದಾರೆ, ನಮ್ಮನ್ನು ನೋಡದೆ ರೀತಿ ಮಾಡ್ತಿದ್ದಾರೆ. ಇಷ್ಟಕ್ಕೂ ದೇವರು ಇದ್ದಾರಾ ಇಲ್ವಾ ಎನ್ನುವಂಥ ಒಂದು ಅನುಮಾನ ಬರ್ತಾ ಇರುತ್ತೆ. ನಿಜನ ಸುಳ್ಳ ಬರ್ತಾ ಇರುತ್ತಾ? ಅದಕ್ಕೆ ದೇವರು ದೊಡ್ಡ ಐಶ್ವರ್ಯವಂತನನ್ನು, ಕಡು ಬಡವನನ್ನು ಪರಿಚಯ ಮಾಡ್ತಾರೆ ಯೇಸು ಪ್ರಭು. ದೊಡ್ಡ ಐಶ್ವರ್ಯವಂತನ ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ? ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ? ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಭೂಲೋಕದಲ್ಲಿ ಅವನಿಗೆ ಎಲ್ಲ ಕೊಟ್ಟಿದ್ದ, ಆದರೆ ಅವನೇನು ಮಾಡಿದ್ದಾನೆ? ಈ ಲೋಕದಲ್ಲಿ ಪ್ರತಿದಿನ ಸುಖ ಸಂತೋಷದಿಂದ ಜೀವಿಸಿದ್ದಾನೆ. ದೇವರೆಂದರೆ ಚಿಂತೆ ಮಾಡಿಲ್ಲ, ಭಕ್ತಿಯಿಂದ ಜೀವಿಸಿಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಿಲ್ಲ, ತನ್ನಿದ್ದದರಲ್ಲಿ ತಾನೇ ಸುಖಪಟ್ಟಿದ್ದಾನೆ ವಿನಃ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬ ಆಲೋಚನೆ ಆ ಮನುಷ್ಯನಿಗೆ ಬಂದಿಲ್ಲ. ಕೊನೆಯದಾಗಿ ಸತ್ತೋಗ್ತಾನೆ. ಕಡು ಬಡವ, ಬಿಕಾರಿ, ಏನೂ ಇಲ್ಲ, ಅನಾರೋಗ್ಯದಲ್ಲಿದ್ದಾನೆ, ದೇಹದಲ್ಲಿ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ, ಊಟ ಇಲ್ಲ. ಕೊನೆಯದಾಗಿ ನಾಯಿಗಳು ಬಂದು ದೇಹವನ್ನು ಹುಣ್ಣುಗಳನ್ನು ನೆಕ್ತಾ ಇವೆ. ಭಯಂಕರವಾದಂಥ ಕಷ್ಟ ಇದೆ. ಆ ಕಷ್ಟದಲ್ಲಿ ಆ ಮನುಷ್ಯ ಏನು ಮಾಡಿದ್ದಾನೆ? ದೇವರನ್ನ ನಿಂದಿಸಿಲ್ಲ. ಊಟ ಕೇಳಿದ್ದಾನೆ, ಯಜಮಾನಿಗೆ ಕೊಡಲಿಲ್ಲ, ಆದರೂ ಕೂಡ ದೇವರನ್ನ ನೆನೆಸ್ಕೊಂಡಿದ್ದಾನೆ. ಈ ಮನುಷ್ಯನು ಸತ್ತೋಗ್ತಾನೆ, ಆ ಮನುಷ್ಯನು ಸತ್ತೋಗ್ತಾನೆ. ಅಂದರೆ ದೊಡ್ಡ ಐಶ್ವರ್ಯವಂತನು ಸತ್ತೋಗ್ತಾನೆ, ಕಡು ಬಡವನು ಸತ್ತೋಗ್ತಾನೆ. ಸತ್ತೋದ ಮೇಲೆ ಸ್ಥಾನ ಯಾವ ರೀತಿ ಇರುತ್ತೆ ಇಬ್ಬರದು? ಕಡು ಬಡವನು ಈ ಲೋಕದಲ್ಲಿ ಏನೂ ಇಲ್ಲ, ಆರೋಗ್ಯ ಇಲ್ಲ, ಎಲ್ಲ ಕಳ್ಕೊಂಡಿದ್ದಾನೆ, ಬಹಳ ಕಷ್ಟ. ಅಂಥ ಕಷ್ಟ ನಮ್ಗೆ ಏನಾದರೂ ಬಂದಿದೆಯಾ? ಅಂಥ ಕಷ್ಟ, ನಷ್ಟ, ಬಾಧೆ, ಹಿಂಸೆ ಏನಾದರೂ ನಮಗಿದೆಯಾ? ಏನೂ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ಆದರೆ ಕಷ್ಟ ಅನುಭವಿಸಿರುವಂಥ ಆ ವ್ಯಕ್ತಿ ಎಲ್ಲಿ ಹೋಗ್ತಾನೆ? ವಾಕ್ಯದ ಪ್ರಕಾರ ಪರದೈಸಿಗೆ ಹೋಗ್ತಾನೆ. ಯಾರು ಕರ್ಕೊಂಡು ಹೋಗ್ತಾರೆ? ದೇವದೂತರು. ದೇವದೂತರನ್ನು ಯಾರು ಕಳಿಸ್ಕೊಟ್ಟಿದ್ದಾರೆ? ದೇವರು. ಅಂದರೆ ತಂದೆಯಾದ ದೇವರು ಲಾಜರನನ್ನು ಕರೆದುಕೊಂಡು ಪರದೇಶಿಗೆ ಸೇರಿಸು ಅಂತೇಳಿ ದೇವರು ತನ್ನ ದೂತರನ್ನು ಕಳಿಸಿಕೊಟ್ಟು ಪರದೇಶಿಗೆ ಸೇರಿಸ್ತಾನೆ. ಐಶ್ವರ್ಯವಂತನ ಸತ್ತೋದ ಮೇಲೆ ಐಶ್ವರ್ಯವಂತನನ್ನು ಕರೆದುಕೊಂಡು ಹೋಗೋದಕ್ಕೆ ಯಾರನ್ನು ಕಳಿಸ್ತಾನೆ? ಸಂಹಾರಕ ದೂತ. ಯಾರೋಗ್ತಾನೆ? ಸಂಹಾರಕ ದೂತ. ಈ ಸಂಹಾರಕ ದೂತ ಏನು? ಪಾತಾಳ ಎಂಬ ದೂತ ಅವನನ್ನು ಹಿಡ್ಕೊಂಡೋಗಿ ಯಾತನೆ ಪಡುವಂಥ ಸ್ಥಳದಲ್ಲಿ ಹಾಕುವಂಥದ್ದು ನೋಡ್ತೀವಿ. ಅಂದರೆ ಸತ್ತ ಮೇಲೆ ನಿನ್ನ ಐಶ್ವರ್ಯವು ಕೆಲಸಕ್ಕೆ ಬರಲ್ವಾ? ಸತ್ತ ಮೇಲೆ ನಿನ್ನ ಅಧಿಕಾರ ಅಲ್ಲಿ ಕೆಲಸ ಮಾಡಲ್ವಾ? ಸತ್ತ ಮೇಲೆ ನಿನ್ನ ಆರೋಗ್ಯ, ಸತ್ತ ಮೇಲೆ ನಿನ್ನ ಬೆಳ್ಳಿ ಬಂಗಾರ ಅಲ್ಲಿ ಏನು ಕೂಡ ಕೆಲಸ ಮಾಡಲ್ವಾ? ಸತ್ತ ಮೇಲೆ ಏನು ಕೂಡ ಅದು ಕೆಲಸಕ್ಕೆ ಬರಲ್ಲ. ನಿಮಗೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನ್ರಿ, ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಾರೆ. ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಏನಿರ್ಬೇಕು ಹೇಳಿ? ವೀಸಾ ಬೇಕು, ಪಾಸ್ಪೋರ್ಟ್ ಇರಬೇಕು, ವೀಸಾ ಇರಬೇಕು. ನಮ್ಮ ದೇಶದಲ್ಲಿ ನಾವು ಒಳ್ಳೆಯವರಾಗಿರಬೇಕು, ಯಾವ ತಪ್ಪುಗಳಿರಬಾರ್ದು. FIR ಏನಾದರೂ ಕೇಸ್ ಇದ್ದರೆ ಅವ್ರನ್ನ ಸೇರಿಸ್ಕೊಳ್ಳಲ್ಲ. ಭಯಂಕರವಾದಂಥ ರೋಗ ಇದ್ದರೂ ಕೂಡ ಸೇರಿಸ್ಕೊಳ್ಳಲ್ಲ. ಸಾವಿನ ಪರಿಸ್ಥಿತಿಯಲ್ಲಿದ್ದಾನೆ, ರೋಗದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಆ ದೇಶದಲ್ಲಿ ಸೇರಿಸ್ಕೊಳ್ತಾರಾ?
ಮೊದಲನೇದಾಗಿ ಆರೋಗ್ಯವನ್ನು ನೋಡ್ತಾರೆ, ಎರಡನೇದಾಗಿ ಒಳ್ಳೆಯವನ ಕೆಟ್ಟವನ, ಇವನ ಮೇಲೆ ಏನಾದರೂ ಲೀಸ್ಟ್ ಇದೆಯಾ, ತಪ್ಪು ಏನಾದರೂ FIR ಬುಕ್ ಆಗಿದೆಯಾ, ಅವೆಲ್ಲ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಏನು ಮಾಡ್ತಾರೆ ಅಂತ ನೋಡುವಾಗ ಅವಾಗ ಸೇರಿಸ್ಕೊಳ್ತಾರೆ ಸರಿ ಅಂತ. ಓಕೆ, ಅದೇ ಪ್ರಕಾರ ಪರಲೋಕಕ್ಕೆ ನಾವು ಸೇರಬೇಕಾದ್ರೆ ಮೊಟ್ಟ ಮೊದಲು ಇಲ್ಲಿ ವಿಚಾರ ನಡೆಯಲ್ವಾ? ಪಾಸ್ಪೋರ್ಟ್ ಇದೆಯಾ ಅಂದರೆ ದೀಕ್ಷೆ ಸ್ಥಾನ ನಡೆದಿದೆಯಾ, ಆಮೇಲೆ ಒಳ್ಳೆ ಹೆಸರಿದೆಯಾ, ಒಳ್ಳೆ ಹೆಸರಿದೆ ಅಂತ ದೇವ್ರು ನೋಡಲ್ವಾ? ಮನುಷ್ಯರೇನಪ್ಪ ಅಂತಂದರೆ ಹಣ ಕೊಟ್ಟು ವೀಸಾ ಮಾಡಿಸ್ಕೊಳ್ಬೋದು, ಯಾವ ತಪ್ಪುಗಳಿದ್ದರೂ ಕೂಡ ತಪ್ಪು ಇಲ್ಲ ಅಂತೇಳಿ ತೋರಿಸ್ಕೊಳ್ಬೋದು. ದೇವ್ರ ಹತ್ರ ತೋರಿಸ್ಕೊಳಕ್ಕಾಗತ್ತಾ? ಯಾರಿಗಾದರೂ ನನ್ನಲ್ಲಿ ಏನು ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ಕಾಗತ್ತಾ? ಯಥಾರ್ಥವಾಗಿ ನಡೆದರೆ ಅವನು ಹೋಗ್ತಾನ ಅಥವಾ ತಪ್ಪುಗಳೆಲ್ಲ ಇಟ್ಕೊಂಡು ದೇವರ ಸನ್ನಿಧಿಗೆ ಹೋಗ್ತಾನ? ಯಥಾರ್ಥವಾಗಿ ಭಕ್ತಿಯಿಂದ ನಂಬಿಕೆಯಿಂದ ದೇವರ ವಾಕ್ಯ ಏನು ಹೇಳುತ್ತೋ ಅದೇ ಪ್ರಕಾರ ಯಾರು ನಡೀತಾರೋ ಅವರೇ ಹೋಗ್ತಾರೆ ಪ್ರಿಯರೇ. ಮತ್ತು ಅವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಸೀದಾ ದೇವರೇ ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಕರ್ಕೊಂಡು ಹೋಗ್ತಾರೆ ತನ್ನ ದೂತರನ್ನು. ನಮ್ಮನ್ನು ಕಾಪಾಡುವಂಥ ಸಮಯದಲ್ಲಿ ನಿದ್ರೆ ಮಾಡಲ್ಲ ಅವರು, ಮರುವಿನಿಂದ ಇರಲ್ಲ ಅವರು, ತುಂಬ ಶ್ರದ್ಧೆಯಿಂದ ಇರ್ತಾರೆ ಅವರು ನಿನ್ನನ್ನು ಕಾಪಾಡೋದಕ್ಕೆ. ನೀನು ಭಕ್ತಿಯಲ್ಲಿದೆಯಾ? ಯಾರಾದರೂ ನಮ್ಮ ಮನೆಗೆ ಮುಖ್ಯಮಂತ್ರಿಯವರು ಬರ್ತಾ ಇದ್ದಾರೆ ಅಂತಂದರೆ ಮನೆಯವರು ಎಷ್ಟು ಅಲರ್ಟ್ ಆಗಿರ್ತಾರೆ ಹೇಳಿ ಪ್ರಿಯರೇ. ಮನೆಯಲ್ಲಿ ಎಷ್ಟು ಅಲರ್ಟ್ ಆಗಿರ್ತಾರೆ, ತುಂಬ ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಇರ್ತಾರೆ. ನಮ್ಮ ಮನೆಗೆ ಯಾರು ಬರ್ತಾರೆ ಗೊತ್ತಾ? ಮುಖ್ಯಮಂತ್ರಿ ಬರ್ತಾರೆ. ಇವಾಗ ದೇವರು ಕೂಡ ತನ್ನ ಮಕ್ಕಳು ಬರುವಾಗ ಸತ್ತೋಗುವಂಥ ಸಮಯದಲ್ಲಿ ಇವತ್ತು ನನ್ನ ಮಗ ಬರ್ತಾ ಇದ್ದಾನೆ, ಇವತ್ತು ನನ್ನ ಮಗ ಬರ್ತಾ ಇದ್ದಾನೆ, ನನ್ನ ಮಗಳು ಬರ್ತಾ ಇದ್ದಾಳೆ ಅಂತೇಳಿ ತನ್ನ ದೂತರನ್ನು ಕಳಿಸಿಕೊಟ್ಟು ಕರ್ಕೊಂಡು ಹೋಗ್ತಾನೆ ಆತ. ಅಂದರೆ ಇಲ್ಲಿ ಗಮನಿಸಬೇಕು, ನಿಜವಾಗ್ಲೂ ಯಥಾರ್ಥವಂತರಿದ್ದರೆ ಅವರನ್ನು ಕರ್ಕೊಂಡು ಹೋಗ್ತಾರೆ ವಿನಃ ಇನ್ನು ದೊಡ್ಡ ಕೋಟ್ಯಾಧೀಶ್ವರ ದೊಡ್ಡ ಐಶ್ವರ್ಯವಂತರಂತೇಳಿ ಈ ರೀತಿ ಇದ್ದದರಿಂದ ಕರ್ಕೊಂಡು ಹೋಗ್ತಾರ? ಅಂದರೆ ಐಶ್ವರ್ಯವಂತರಿಗೂ ಬಡವ್ರಿಗೂ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಐಶ್ವರ್ಯವಂತರಿಗೂ ಬಡವ್ರಿಗೂ ವ್ಯತ್ಯಾಸ ಗೊತ್ತಾಯ್ತಾ ಗೊತ್ತಿಲ್ವಾ? ಅಂದರೆ ಈ ಲೋಕದಲ್ಲಿ ದೊಡ್ಡ ಐಶ್ವರ್ಯವಂತರು ಇರ್ಬೋದು, ಸತ್ತ ಮೇಲೆ ಅವ್ರಿಗೆ ಏನಿಲ್ಲ, ಠಿಕಾಣಿ ಇಲ್ಲ, ಜಾಗ ಇಲ್ಲ. ಈ ಲೋಕದಲ್ಲಿ ನೀನು ಏನು ಇಲ್ಲದವನ ಆಗಿರಬಹುದು, ನಿನ್ನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇದ್ದರೆ ಪರಲೋಕದಿಂದ ತನ್ನ ದೂತರನ್ನು ಕಳಿಸಿಕೊಟ್ಟು ಕರ್ಕೊಂಡು ಹೋಗ್ತಾನೆ. ಅಂತಹ ಭಾಗ್ಯವನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ, ಸ್ವಲ್ಪ ಮಂದಿ ಕೊಟ್ಟಿದ್ದಾನೆ, ಎಲ್ಲರಿಗೂ ಕೊಟ್ಟಿದ್ದಾನೆ. ದೇವ್ರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಪ್ರಾಮುಖ್ಯವಾದಂಥ ಉದ್ದೇಶ ಬೋಧನೆ ಮಾಡೋದಕ್ಕೆ ಪ್ರಾಮುಖ್ಯ ಉದ್ದೇಶ ಏನು? ರಕ್ಷಣೆ ಹೊಂದಬೇಕಂತನ ದೇವರು ಬೋಧನೆ ಮಾಡಿದ್ದಾರಲ್ಲ, ದೇವರ ಕರೆ ಆಗಿರ್ಬೋದು, ದೇವರ ಬೋಧನೆ ಆಗಿರ್ಬೋದು, ಪ್ರವಾದನೆಗಳಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಬೋಧಕರಾಗಿರ್ಬೋದು, ಇಲ್ಲ ಗ್ರಂಥ ಆಗಿರ್ಬೋದು, ಮುಖ್ಯ ಉದ್ದೇಶ ಏನು ಹೇಳ್ತೇಳಿ? ದೇವರ ಮುಖ್ಯ ಉದ್ದೇಶ ಇದು. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಮುಖ್ಯ ಉದ್ದೇಶ ಏನು? ಒಬ್ಬ ಪಾಪಿ ಬದಲಾಗಬೇಕು ಅಂತ ಉದ್ದೇಶನ, ಭೂಮಿ ಮೇಲೆ ಒಬ್ಬ ಮನುಷ್ಯನು ದೊಡ್ಡ ಐಶ್ವರ್ಯವಂತನಾಗಬೇಕೇನು ಅಂತ ಮುಖ್ಯ ಉದ್ದೇಶನ? ಪಾಪಿ ಬದಲಾಗಿ ದೇವರ ಸನ್ನಿಧಿಗೆ ಬರುವಂಥದ್ದು, ರಕ್ಷಣೆ ಹೊಂದುವಂಥದ್ದು, ಅಂಧಕಾರದಿಂದ ಬಿಡುಗಡೆ ಹೊಂದುವಂಥದ್ದು ಮುಖ್ಯವಾದಂಥ ಉದ್ದೇಶ, ಹೌದಲ್ವಾ? ಪ್ರಾಮುಖ್ಯವಾದಂಥ ಉದ್ದೇಶವನ್ನು ಈ ಸಮಾಜ ಬಿಟ್ಟು ಯಾವುದನ್ನು ಹಿಡಿದುಕೊಂಡಿದೆಯಪ್ಪ ಅಂತ ನೋಡುವಾಗ ತಾತ್ಕಾಲಿಕವಾದಂಥ ಉದ್ದೇಶಗಳನ್ನು ಹಿಡಿದುಕೊಂಡಿದೆ. ತಾತ್ಕಾಲಿಕವಾದದ್ದು. ಇವಾಗ ತಾತ್ಕಾಲಿಕವಾದದ್ದು ಅಂದರೆ ಕೆಲವು ಸಮಯಗಳಲ್ಲೇ ಅದು ಕೆಲಸ ಮಾಡಿ ಆನಂತರ ಮುಗಿದೋಗುವಂಥದ್ದು. ಶಾಶ್ವತವಾದದ್ದು, ದೇವರು ಶಾಶ್ವತ, ಪರಲೋಕ ಶಾಶ್ವತ, ಆ ದೇವರ ಬಳಿಗೆ ಸೇರಿದರೆ ಅದು ಶಾಶ್ವತ, ಹೌದಲ್ವ? ನಿತ್ಯವು ಶಾಶ್ವತವಾದದ್ದು. ಆ ಶಾಶ್ವತವಾದಂಥ ಪರಲೋಕ, ಶಾಶ್ವತವಾದಂಥ ಆ ಸ್ಥಳ, ರಕ್ಷಣೆ ನಾವು ಪಡಿಬೇಕು. ಇದೇ ಅಲ್ವಾ ದೇವ್ರ ಮುಖ್ಯವಾದಂಥ ಉದ್ದೇಶ, ಹೌದಲ್ವ ರೀ? ಅಂದರೆ ಪ್ರಾಮುಖ್ಯವಾದಂಥ ಉದ್ದೇಶ ಇದೇ ಇದೆಯಾ ಬೈಬಲ್ ಪ್ರಕಾರ, ಅಥವಾ ಬೇರೆ ಏನಾದರೂ ಇದೆಯಾ? ಬೇರೆ ಏನಾದರೂ ಇದೆಯಾ? ಮಕ್ಕಳನ್ನು ಪಡೆಯುವಂಥದ್ದು, ಪಡೆದು ದೊಡ್ಡವರಾದ ಮೇಲೆ ರಕ್ಷಣೆ ಪಡಿಬೇಕು, ಜ್ಞಾನ ಪಡಿಬೇಕು. ಅದಕ್ಕಿಂತ ಪ್ರಾಮುಖ್ಯವಾದದ್ದು ರಕ್ಷಣೆ ಪಡಿಬೇಕು. ಈ ಲೋಕದಲ್ಲಿ ಬುದ್ಧಿ ಪಡಿಬೇಕು. ಬುದ್ಧಿ, ಜ್ಞಾನ, ಧ್ಯಾನ, ಭಕ್ತಿ, ಪ್ರಾರ್ಥನೆ, ನಂಬಿಕೆ, ವಿಶ್ವಾಸ ಇವೆಲ್ಲ ಇರಬೇಕು. ಯಾಕೆ? ನೀನು ರಕ್ಷಣೆಯನ್ನು ಪಡೆಯೋದಕ್ಕೆ, ಹೌದಲ್ವ? ನೀನೇನು ಪಡಿಬೇಕಪ್ಪ ಅಮ್ಮ? ನೀನು ರಕ್ಷಣೆಯನ್ನು ಪಡಿಬೇಕಮ್ಮ. ಈ ಲೋಕದಲ್ಲಿ ತಾತ್ಕಾಲಿಕವಾದಂಥ ವಿಷಯವನ್ನು ಕುರಿತು ನಾವು ಎದುರು ನೋಡ್ತಾ ಇದ್ದೀವಿ ಅಂದರೆ ಯಾವುದನ್ನು ಕಳ್ಕೊಳ್ತೀವಿ? ರಕ್ಷಣೆಯನ್ನು ಕಳೆದುಕೊಳ್ತೀವಿ, ನಿತ್ಯ ಜೀವವನ್ನು ಕಳೆದುಕೊಳ್ತೀವಿ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು.
ಈಗಿನ ಕಾಲದಲ್ಲಿ ಪವಿತ್ರಾತ್ಮನ ಬಗ್ಗೆ ತಿಳಿಯದೆ ಪವಿತ್ರಾತ್ಮನ ವರಗಳ ಬಗ್ಗೆ ಮಾತಾಡ್ತಾರೆ. ಪವಿತ್ರಾತ್ಮನ ಬಗ್ಗೆನೇ ಗೊತ್ತಿಲ್ಲ, ವರಗಳ ಬಗ್ಗೆ ಗೊತ್ತಾ? ನಾನು ಪವಿತ್ರಾತ್ಮನನ್ನು ಪಡ್ಕೊಂಡಿದ್ದೀನಿ, ಇಲ್ಲಿ ಪವಿತ್ರಾತ್ಮನ ಇಳಿತಾ ಇದ್ದಾನೆ, ಬೆಂಕಿ ಇಳಿತಾ ಇದೆ, ಬೆಂಕಿ ಇಳಿತಾ ಇದೆ, ಬೆಂಕಿ 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 ಅಂತ ನಿಮ್ಮ ಮನುಷ್ಯ. ಪವಿತ್ರಾತ್ಮನೇ ಗೊತ್ತಿಲ್ಲ ಅಲ್ಲಿರುವಂಥ ಜನರಿಗೆ. ಅಂದರೆ ಬೋಧಕನಿಗೆ ಗೊತ್ತಿಲ್ಲದೆ ಇದ್ದಾಗ ಜನರಿಗೆ ಗೊತ್ತಾಗತ್ತಾ? ಮಾಸ್ಟರ್ಗೆ ಗೊತ್ತಿಲ್ಲ, ಟೀಚಿಂಗ್ ಮಾಡುವಂಥ ಮಾಸ್ಟರ್ಗೇನೆ ಗೊತ್ತಿಲ್ಲದೆ ಇದ್ದಾಗ ವಿದ್ಯಾರ್ಥಿಗಳಿಗೆ ಗೊತ್ತಾಗತ್ತಾ? ವಿದ್ಯಾರ್ಥಿಗಳಿಗೆ ಕಲಿಸಬೇಕಾದ್ರೆ ಮಾಸ್ಟರ್ಗೆ ಏನು ಗೊತ್ತಿರಬೇಕು? ವಿದ್ಯೆ ಗೊತ್ತಿರಬೇಕು, ಕಥೆಗಳಲ್ಲ, ಜ್ಞಾನ ಇರಬೇಕು, ಬುದ್ಧಿ ಜ್ಞಾನ ಇರಬೇಕು. ಇಲ್ಲಿ ಬೈಬಲ್ ಇಟ್ಕೊಂಡು ಇಲ್ಲಿ ಪವಿತ್ರಾತ್ಮ ಇಳಿತಾ ಇದ್ದಾನೆ, ಅಭಿಷೇಕ 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 ಇಲ್ಲಿ ನಡೀತಾ ಇದೆ ಅಂತ ನೀವು ಅಭಿಷೇಕ ಅಂದರೂ ಕೂಡ ಗೊತ್ತಿಲ್ಲ ರೀ. ಖಂಡಿತ ಯಾಕೆ ಹೇಳ್ತೀನಿ ಅಂದರೆ, ಇದೇನು ನಿಮ್ಮ ಮಧ್ಯದಲ್ಲ, ಯೂಟ್ಯೂಬ್ನಲ್ಲಿ ಲೈವ್ ಕೊಡ್ತಾ ಇದೀವಲ್ಲ, ಲೈವ್ ಹೋಗುತ್ತೆ. ಒಂದು ವೇಳೆ ತಪ್ಪು ಮಾತಾಡಿದ್ದೀನಿ ಅಂತಂದರೆ ಬಿಡ್ತಾರ ನನ್ನ? ಬೈಬಲ್ ಇಟ್ಕೊಂಡು ಬರ್ಬೇಕು. ಯಾರಾದರೂ ಬಂದರೆ ಏನು ಇಟ್ಕೊಂಡು ಬರ್ಬೇಕು ಹೇಳಿ? ಬೈಬಲ್ ಹಿಡಿದುಕೊಂಡು ಮುಂದೆ ಬರಬೇಕಾಗತ್ತೆ. ಕಿರಿಕಿರಿ ಮಾಡೋಂಗಿಲ್ಲ, ಯಥಾರ್ಥವಾಗಿ ಮಾತಾಡಬೇಕಾಗತ್ತೆ, ತೋರಿಸ್ಬೇಕಾಗುತ್ತೆ, ರುಜುಪಡಿಸ್ಬೇಕಾಗತ್ತೆ. ಈ ಕೊನೆ ದಿನಗಳಲ್ಲಿ ಈ ಒಂದು ಅವಕಾಶವನ್ನು ದೇವ್ರು ಕೊಟ್ಟಿದ್ದಾರಾ? ನಿಮ್ಗೆ ಯಾರು ಬೇಕು? ಮಾಯ ಮಾಡೋರು ಬೇಕಾ? ಮೋಸ ಮಾಡೋರು ಬೇಕಾ? ಮಾಯ ಮಾಡೋರು, ಮೋಸ ಮಾಡೋರು, ಏನೋ ಆಸೆಗಳನ್ನು ತೋರಿಸೋರು ಬೇಕಾ? ತುಂಬ ಜನ ಇದ್ದಾರೆ. ನಾವು ಯಾರನ್ನೂ ಒತ್ತಾಯ ಮಾಡಲ್ಲ, ನಾನು ಯಾರನ್ನೂ ಕೂಡ ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಹೇಳ್ತಾ ಇರ್ತೀನಿ, ಬನ್ನಿ ಅಂತ ಒಂದು ಸಾರಿ ಕರಿತೀವಿ, 2 ಸಾರಿ ಕರಿತೀವಿ. ಯಾರಿಗೂ ಒತ್ತಾಯ ಮಾಡುವಂಥದ್ದು ನಮಗಿರಲ್ಲ ಪ್ರಿಯರೇ. ಯಾಕೆಂದರೆ ಇರುವಂಥ ವಾಕ್ಯಗಳನ್ನು ನೇರವಾಗಿ ಒಂದು ಸಾರಿ ಕೇಳ್ತೀವಿ, ಮಾತಾಡ್ತೀವಿ, ಬನ್ನಿಪ್ಪ ಬನ್ನಿ. ಎರಡನೇದಾಗಿ ನಿಮ್ಮ ಮನಸ್ಸು ಒಪ್ಪಿದ್ರೇ ನೀವು ಬಂದು ಕೂತ್ಕೊಳ್ತೀರ ವಿನಃ ಮನಸ್ಸು ಒಪ್ಪಿಲ್ಲ ಅಂದರೆ ನೀವು ಕೂಡ ಬರಲ್ಲ. ನಿಮ್ಮ ಮನಸ್ಸಿನಲ್ಲಿ ದೇವರಿದ್ದಾರೆ, ದೇವ್ರ ವಾಕ್ಯ ಕೆಲಸ ಮಾಡ್ತಾ ಇದೆ, ಹೋಗ್ಬೇಕು ಅಂತ ಮನಸ್ಸು ಒಪ್ಪಿರೋದರಿಂದ ದೂರ ಕುಂದಾಪುರದಲ್ಲಿ ಬರಬೇಕು. ಕುಂದಾಪುರದಿಂದ ವಯಸ್ಸಾಗಿದೆ ಪಾಪ, ಯಾರಿಗೆ ಅಂಕಲ್ಗೋ ಆಂಟಿ ವಯಸ್ಸಾದರೂ ಕೂಡ ಏನಿದ್ರೂ ಪರವಾಗಿಲ್ಲ, ಸಭೆಯಾಗಿ ಸೇರಬೇಕಂದಷ್ಟು ದೂರದಿಂದ ಅಲ್ಲಿಂದ ಬಸ್ ಹತ್ತಿಕೊಂಡು ಅಲ್ಲಿಂದ ಇಲ್ಲಿ ಬರಬೇಕಾದರೆ ಸುಲಭನ ಕಷ್ಟನಂತೂ ನೋಡುವಾಗ ವಯಸ್ಸಿನಲ್ಲಿದ್ದವರಿಗೆ ಸುಲಭ, ವಯಸ್ಸಿನಲ್ಲಿ ಯವ್ವನ ಕಾಲದಲ್ಲಿ ಇದ್ದವರಿಗೆ ಸುಲಭ. ವಯಸ್ಸಾದಮೇಲೆ ಬರಬೇಕಾದ್ರೆ ಒಂದು ರೀತಿಯಲ್ಲಿ ಕಷ್ಟ. ಆ ಕಷ್ಟ ಇದ್ದರೂ ಬರ್ತಾ ಇದ್ದಾರೆ ಅಂದರೆ ಕಾರಣ ದೇವರ ವಾಕ್ಯ ಹೃದಯದಲ್ಲಿ ಕೆಲಸ ಮಾಡುತ್ತೆ. ನಾನು ದೇವ್ರಿಗೆ ಹೋಗ್ಬೇಕು, ಒಟ್ಟಿನಲ್ಲಿ ಸಭೆಯಾಗಿ ನಾನು ಕೂಡಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ನಿಜವಾಗ್ಲೂ ದೇವರ ವಾಕ್ಯ ಎಲ್ಲಿರುತ್ತೋ ಖಂಡಿತವಾಗಿ ಭಕ್ತರು ಬರ್ತಾರೆ. ಭಕ್ತರಂದರೆ ನಿಜವಾದ ಭಕ್ತರು ಖಂಡಿತವಾಗಿ ಬಂದೇ ಬರ್ತಾರೆ, ಇದ್ದೇ ಇರ್ತಾರೆ, ಇವತ್ತಿಲ್ಲದೆ ನಾಳೆ ಬಂದೇ ಬರ್ತಾರೆ. ಲೋಕದಗೋಸ್ಕರ ಪ್ರಯಾಸ ಪಡೋರು ಏನಪ್ಪ ಅಂದರೆ ಬರ್ಬೋದು, ಬಾರದೇ ಇರ್ಬೋದು. ನೋಡಿ, ಪವಿತ್ರಾತ್ಮನ ವರಗಳನ್ನು ಪಡ್ಕೊಂಡಿದ್ದೀವಿ ಅಂತೇಳಿ ಈ ಲೋಕದಲ್ಲಿ ಎಷ್ಟು ಕೆಲಸ ನಡೀತಾ ಇದೆ. ಅಭಿಷೇಕ ಅಂತ ಇದ್ದಾರೆ, ಇಲ್ಲಿ ಅಭಿಷೇಕ ಇಳಿತಾ ಇದೆ. ಅಭಿಷೇಕಕ್ಕೆ ಅರ್ಥನೇ ಗೊತ್ತಿಲ್ಲದ ಮಾಯ ಅಭಿಷೇಕ ಮಾಡುವವರು, ವರಗಳ ಬಗ್ಗೆ ಗೊತ್ತಿಲ್ಲದ ಮಾಯಾ ವರಗಳ ಬಗ್ಗೆ ಗೊತ್ತಿಲ್ಲ, ಪವಿತ್ರಾತ್ಮನ ಬಗ್ಗೆ ಗೊತ್ತಿಲ್ಲ. ಎಲ್ಲ ಅದ್ಭುತವಾಗಿ ದೇವರ ವಾಕ್ಯದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಕೊನೆಯ ತನಕ ನೋಡಬೇಕು. ಏನ್ರಿ, ಮನಸ್ಸು ಕೊಟ್ಟು ಕೇಳಬೇಕು. ನಿಮ್ಮ ಮನಸ್ಸು ಇಲ್ಲೇ ಇರಬೇಕು, ಮತ್ತೆ ಎಲ್ಲಿಗೂ ಹೋಗಬಾರ್ದು. ಅವಾಗ ಅರ್ಥ ಆಗುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಈ ವಾಕ್ಯವು ಸಿಗಬೇಕಾದ್ರೆ ನೀವು ಅದೃಷ್ಟ ಮಾಡಿರಬೇಕು. ಅದೃಷ್ಟ ಮಾಡಿರೋದರಿಂದ ಈ ವಾಕ್ಯ ಸಿಕ್ಕಿದೆ, ನಿಮ್ಮ ಬಳಿಗೆ ಬಂದಿದೆ, ನೀವು ಅದನ್ನು ಹಿಡ್ಕೊಂಡಿದ್ದೀರಾ. ಕೊನೆ ತನಕ ಕೈ ಬಿಟ್ಟರೆ ಜಾರಿ ಹೋಗ್ತೀರಾ ಪಾತಾಳಕ್ಕೆ. ಎಲ್ಲಿ ಹೋಗ್ತೀರಾ? ಜಾರಿ ಹೋಗ್ತೀರಾ ಬೆಂಕಿಯ ಕೊಂಡಕ್ಕೆ. ಅವಾಗವಾಗ ಕೆಲವು ಘಟನೆಗಳು ನಡೀತಾ ಇರುತ್ತೆ. ನಡೆದಾಗ ಶೋಧನೆಗಳು ಬರ್ತಾ ಇರುತ್ತೆ. ಶೋಧನೆಗಳು ಬಂದಾಗ ನೀವು ಯಾರನ್ನಾದರೂ ಬಿಡಿ, ದೇವರನ್ನ ಬಿಡೋಕ್ಕೆ ಹೋಗ್ಬೇಡಿ ಅಮ್ಮ. ಯಾರನ್ನ ಬಿಡೋಕ್ಕೆ ಹೋಗ್ಬೇಡಿ, ದೇವ್ರನ್ನ ಬಿಡೋಕ್ಕೆ ಹೋಗ್ಬೇಡಿ. ಸಮಯ ಕೂಡ ತಿಂಗಳ 1 ಟೈಮ್ ಬರ್ತಾ ಇದೆಯಲ್ಲ, 1 ಟೈಮ್ ಬಂದರೂ ಕೂಡ ಏನ್ರಿ, ಎಷ್ಟು ಜನ ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದೀವಿ ಪ್ರಾರಂಭದಲ್ಲಿ? ಸುಮಾರು 40-50 ಜನ ಪ್ರಾರಂಭದಲ್ಲಿ. ಕನಿಷ್ಠ ಪಕ್ಷದಲ್ಲಿ ಒಂದು 30 ಜನ ಆದರೂ ಬಂದು ಕೂಡಬೇಕಲ್ಲ. ಅಂದ್ರೆ ದೂರ ಇದೀವಾ? ಮತ್ತು ನಿಮಗಿಂತ ದೂರ ನಾನಿದ್ದೀನ, ನೀವಿದ್ದೀರಾ? ನಿಮಗಿಂತ ದೂರ ನೀವಿದ್ದೀರಾ, ನಾನಿದ್ದೀನ? ಬೆಂಗಳೂರಿಂದ ಸಿಟಿ ದಾಟ್ಕೊಂಡು ಬರಬೇಕಾದ್ರೆ 2 ಗಂಟೆ ಆಗುತ್ತೆ. 2 ಗಂಟೆಗೆ ಸುಸ್ತಾಗುತ್ತೆ ರೀ. 2 ಗಂಟೆ ಸಿಟಿ ದಾಟಬೇಕಾದ್ರೆ ಸುಸ್ತಾಗತ್ತೆ. ಅಮ್ಮೋ, ಇನ್ನು ಎಲ್ಲಿ ಮುಟ್ಟಬೇಕಪ್ಪ? ಮಂಗಳೂರು. ಆ ಮಂಗಳೂರಿಂದ ಮತ್ತೆ ಇಲ್ಲಿ ಘಾಟ್ ಸೆಕ್ಷನ್ ಬರಬೇಕಾದ್ರೆ ರಸ್ತೆ ಸರಿ ಇಲ್ಲ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಪಂಕ್ಚರ್ ಆಗುತ್ತೋ ಏನಾಗುತ್ತೋ ಒಂದು ಗೊತ್ತಿಲ್ಲ. ಎಲ್ಲ ದೇವರೇ ಅಂದ್ಕೊಂಡು ಬರ್ತಾ ಇರ್ತೀವಿ ನಾವು. ದೇವರ ವಾಕ್ಯವನ್ನು ಕೇಳ್ತಾ ಇರ್ತೀರಿ, ಹಾಡುಗಳನ್ನು ಆಡ್ತಾ ಇರ್ತೀವಿ, ಹಾಗೆ ದೇವರನ್ನು ಕೊಂಡಾಡ್ತಾ ಬರ್ತಾ ಇರ್ತೀವಿ. ಯಾಕೆಂದರೆ ರಸ್ತೆಗಳು ಸರಿ ಇಲ್ಲ. ಒಂದು ವೇಳೆ ರಸ್ತೆಯಲ್ಲಿ ಕೂಡ ಯಾವ ಅಪಘಾತ ಆಗುತ್ತೋ ನಮ್ಗೆ ಗೊತ್ತಿಲ್ಲ.
ಒಟ್ಟಿನಲ್ಲಿ ನಮ್ಮ ಜೀವನ ಏನಪ್ಪ ಅಂದರೆ ದೇವ್ರ ಕೈ ಒಪ್ಪಿಸಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಪ್ರಿಯರೇ. ದೇಹ ಕೆಲವು ಟೈಮಲ್ಲಿ ಸಹಕರಿಸಲ್ಲ, ಎಲ್ಲ ಕಡೆ ಕರಿತಾ ಇರ್ತಾರೆ, ಎಲ್ಲ ಕಡೆ ಅಲ್ಲಿ ಒಂದು ದಿನ ಇಲ್ಲಿ ಒಂದು ದಿನ ಹೋಗ್ತಾ ಇರ್ತೀವಿ. ಕಾರಣ ಏನಪ್ಪ ಅಂದರೆ ವಾಕ್ಯವನ್ನು ಹೇಳಿ ಬಲಪಡಿಸ್ಬೇಕು. ಅವರು ಅದನ್ನು ಕಾಪಾಡ್ಕೊಳ್ತಾರೋ ಬಿಡ್ತಾರೋ ಅವ್ರ ಇಷ್ಟ, ಅದು ಅವ್ರ ಕೈಯಲ್ಲಿರುತ್ತೆ. ಅದು ದೇವ್ರಿಗೂ ಅವ್ರಿಗೆ ಸಂಬಂಧಪಟ್ಟದ್ದು. ನಮ್ಮ ಕೆಲಸ ಏನಪ್ಪ ಅಂದರೆ ದೇವರ ಮಕ್ಕಳಿಗೆ ಪ್ರೀತಿ ತೋರಿಸುವಂಥದ್ದು, ದೇವರ ಮಕ್ಕಳಿಗೆ ಆತ್ಮಿಕ ಆಹಾರವನ್ನು ಕೊಡುವಂಥದ್ದು, ಹಂಚುವಂಥದ್ದು, ಭುಜಿಸಿದು ಆರೋಗ್ಯಕರವಾದ ಆಹಾರವನ್ನು ಕೊಡ್ತಾ ಇದ್ದೀವಿ. ಭುಜಿಸಿ ಅಂತೇಳಿ ಪ್ರೀತಿಯಿಂದ ಕೊಡ್ತಾ ಇರ್ತೀವಿ. ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ನಮಗೊಂದು ಗೊತ್ತಿಲ್ಲ ಪ್ರಿಯರೇ. ಒಟ್ಟಿನಲ್ಲಿ ನಾವು ಪ್ರಯಾಸ ಪಡ್ತಾ ಇದ್ವಿ. ಯಾರ್ಯಾರು ಯಥಾರ್ಥವಾಗಿ ಪ್ರಯಾಸ ಪಡ್ತಾರೋ ಅವರ ಪ್ರಯಾಸ ವ್ಯರ್ಥವಾಗಲ್ಲ ಅಂತ ಹೇಳ್ತಾರೆ. ಇವಾಗ ನಾನು ಒಂದು ಸಬ್ಜೆಕ್ಟಲ್ಲಿದ್ದೀನಿ, ಆ ಸಬ್ಜೆಕ್ಟ್ ದಾಟೋದಿಲ್ಲ. ಆ ಸಬ್ಜೆಕ್ಟ್ ಏನು? ಪವಿತ್ರಾತ್ಮನ ವರಗಳ ವಿವರಣೆ. ಓಕೆ, ಪವಿತ್ರಾತ್ಮನ ವರಗಳನ್ನು ಪಡ್ಕೊಂಡಿದ್ದೀವಿ ಅಂತೇಳಿ ಕೆಲವರೇನೋ ಈ ರೀತಿ ಹೇಳ್ತಾರೆ, ಇನ್ನು ಕೆಲವರೇನೋ ಭಾಷೆ ಅಂದರೆ ಅನ್ಯ ಭಾಷೆಗಳನ್ನು ಮಾತಾಡದೆ ಹೋದರೆ ನಿಮಗೆ ಪರಲೋಕ ಇಲ್ಲ. ಅನ್ಯ ಭಾಷೆಗಳನ್ನು ಮಾತನಾಡಬೇಕಾದ್ರೆ ಪವಿತ್ರಾತ್ಮನು ಬರಬೇಕು. ಪವಿತ್ರಾತ್ಮನನ್ನು ನೀವು ಪಡ್ಕೊಂಡ್ರೆ ಅನ್ಯ ಭಾಷೆಗಳನ್ನು ಮಾತಾಡ್ತೀರಾ. ಅನ್ಯ ಭಾಷೆಗಳನ್ನು ಮಾತಾಡಿದ್ರೆ ನೀವು ದೇವರಿಗೆ ಹತ್ತಿರವಾಗ್ತೀರಾ. ದೇವರಿಗೆ ಹತ್ತಿರವಾದರೆ ನೀವು ಪರಲೋಕ ಹೋಗ್ತೀರಾ. ಒಂದು ವೇಳೆ ಪವಿತ್ರಾತ್ಮ ಇಲ್ಲ ಹೋದರೆ ಅನ್ಯ ಭಾಷೆಗಳಿಲ್ಲ. ಅನ್ಯ ಭಾಷೆಗಳು ಮಾತಾಡೋದು ಹೋದರೆ ದೇವರ ಬಳಿಗೆ ಸೇರಲ್ಲ. ದೇವರ ಬಳಿಗೆ ನೀವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಆಗದೆ ಹೋದರೆ ನಿಮಗೆ ಪರಲೋಕ ಇಲ್ಲ ಅಂತೇಳಿ ಈ ರೀತಿ ಕೂಡ ಹೇಳೋರಿದ್ದಾರೆ. ಅದ್ರಿಗೋಸ್ಕರ ಅನ್ಯ ಭಾಷೆಗಳು ಅಂತೇಳಿ ತುಂಬ ಜನ ಈ ಅನ್ಯ ಭಾಷೆಗಳು ಹುಚ್ಚಿದೆ. ಅನ್ಯ ಭಾಷೆಗಳನ್ನು ಮಾತಾಡ್ತೀನಿ ಅನ್ನುವಂಥ ಹುಚ್ಚು ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಅನ್ಯ ಭಾಷೆಗಳನ್ನು ದೇವರು ನಿಲ್ಲಿಸಿದ್ದಾರೆ. ಅಂದರೆ ಈ ವರಗಳನ್ನು, ಪವಿತ್ರಾತ್ಮನ ವರಗಳನ್ನು ಕುರಿತು ತಿಳ್ಕೊಂಡಾಗ ಎಲ್ಲ ಕೂಡ ಅರ್ಥ ಆಗುತ್ತೆ ಪ್ರಿಯರೇ. ಅರ್ಥ ಮಾಡಿಕೊಂಡಾಗ ಅದರ ಪ್ರಕಾರ ಯಾರು ನಡೀತಾರೋ ಅವರು ಭಾಗ್ಯವಂತರಾಗ್ತಾರೆ. ಆದಿಕಾಂಡದಲ್ಲಿ ದೇವರ ಆತ್ಮನಂತಿರುತ್ತೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ ದೇವರ ಆತ್ಮನಂತಿರುತ್ತೆ. ದೇವರ ಆತ್ಮನು ಅಂದಾಗ ಅಲ್ಲಿ ದೇವರೇ ಬಂದಿದ್ದಾರೆ ಅಂತೇಳಿ ಈ ರೀತಿ ಆಲೋಚನೆ ಮಾಡ್ತಾರೆ. ಇವು ನೋಡಿ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲ ಸಮೂಹದ ಮೇಲೆ ಚಲಿಸುತ್ತಿತ್ತು. ಅಂದರೆ ದೇವರ ಆತ್ಮನು ಅಂತಿರುತ್ತಲ್ಲ, ದೇವರ ಆತ್ಮ ಅಂದರೆ ದೇವರು ಅಂದ್ಕೊಳ್ತಾರೆ. ದೇವರ ಆತ್ಮನು, ದೇವರ ಆತ್ಮ ದೇವರು ಇದ್ದಾರೆ, ದೇವರ ಆತ್ಮನು ಇದ್ದಾರೆ. ದೇವರ ಆತ್ಮನಂದಾಗ ತಂದೆಯಾದ ದೇವರ ಅಥವಾ ಮಗನಾದ ದೇವರ ಅನ್ನೋದನ್ನು ಇಲ್ಲಿ ಕ್ಲಾರಿಟಿ ತಿಳ್ಕೊಳ್ಬೇಕು. ಅದು ಗೊತ್ತಾಗಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಎಷ್ಟು ಸಾರಿ ಹೇಳಿದ್ದೀವಿ. ಯಾಕೆಂದರೆ ವರಗಳನ್ನು ಕುರಿತು ನಾವು ಮಾತನಾಡುವಾಗ ಯಾರಾದರೂ ಹೊಸಬರು ಕೇಳಿದ್ರೆ ಅವ್ರಿಗೆ ತಿಳಿಬೇಕು ಅಂತೇಳಿ 1-2 ವಚನಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ನಿಮಗೋಸ್ಕರ ನಾನು ತೋರಿಸ್ತಾ ಇಲ್ಲ. ಹೊಸಬರು ಯಾರಾದರೂ ಲೈವ್ನಲ್ಲಿ ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ನೋಡಿದಾಗ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಅವ್ರಿಗೋಸ್ಕರ 16ನೇ ವಚನ 3ನೇ ಅಧ್ಯಾಯ 16 ಮತ್ತಾಯನ ಬರೆದ ಸುವಾರ್ತೆ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ತನ್ನ ಮೇಲೆ ಬರುವುದನ್ನು ಕಂಡೆನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಏನಾಗಿದೆ ಅಂದರೆ ಈತನು ಪ್ರಿಯನಾಗಿರುವ ನನ್ನ ಮಗನು ಅಂತೇಳಿ ಎಲ್ಲಿಂದ ವಾಣಿಯಾಗಿದೆ ಅಂತ ನೋಡುವಾಗ ಪಾರಿವಾಳದೆಂಬ ಆಕಾರದ ಬಂದಿದೆ ಅಲ್ಲ, ಇಲ್ಲಿಂದ ಬಂದಿದೆಯಾ ಅಥವಾ ಮೇಲಿಂದ ಬಂದಿದೆಯಾ? ಮೇಲೆ ದೇವರು ಇದ್ದದ್ದರಿಂದ ವಾಣಿ ಬಂದಿದೆಯಾ? ವಾಣಿ ಅಂದರೆ ಸ್ವರ. ಏನು ಸ್ವರಪ್ಪ ಅಂತ ನೋಡುವಾಗ ಈತನು ಪ್ರಿಯನಾಗಿರುವ ನನ್ನ ಮಗನು ಅಂತೇಳಿ ಆತನು ಹೇಳಿದ್ದಾನೆ. ಆತನ ಯಾರಂದರೆ ತಂದೆಯಾದ ದೇವರು. ಇದು ಯಾರಿಗಾದರೂ ಕ್ಲಾರಿಟಿ ಗೊತ್ತಿದೆಯಾ ಅಂತ ನೋಡುವಾಗ ಆತನೇ ಈತನು, ಈತನೇ ಆತನು ಅಂತಾರೆ. ಅಂದರೆ ಯೇಸು ಪ್ರಭುವೇ ತಂದೆಯಾದ ದೇವರು, ತಂದೆಯಾದ ದೇವರೇ ಯೇಸು ಪ್ರಭು ಅಂತೇಳಿ ಬೋಧನೆ ಮಾಡ್ತಾರೆ. ಪವಿತ್ರಾತ್ಮನೇ ಈತನು, ಈತನೇ ಪವಿತ್ರಾತ್ಮನು, ಪವಿತ್ರಾತ್ಮನೇ ತಂದೆಯಾದ ದೇವರು ಅಂತೇಳಿ ಈ ರೀತಿ ಬೋಧನೆ ಮಾಡ್ತಾರೆ. ಅದು ವಾಕ್ಯದ ಪ್ರಕಾರ ತಪ್ಪು. ಯಾಕೆಂದರೆ ತಂದೆಯಾದ ದೇವರಿದ್ದಾರೆ, ಯೇಸು ಕ್ರಿಸ್ತರು ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ. ಇಲ್ಲಿ ಅನೇಕ ವಚನಗಳು, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅನೇಕ ವಚನಗಳು ಇರುತ್ತೆ. ಅರ್ಥ ಮಾಡಿಕೊಳ್ಳದೆ ಕೆಲವರು ಅಪಾರ್ಥ ಮಾಡಿಕೊಂಡು ಮೋಸ ಹೋಗ್ತಾ ಇದ್ದಾರೆ. ನೀವು ಮೋಸ ಹೋಗಬೇಡಿ, ಜಾಗ್ರತೆ. ಓಕೆ, ಮತ್ತೊಂದು ಸಾರಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ, ದೇವರ ಆತ್ಮ ಯಾರ ಹಾಗೆ? ಪಾರಿವಾಳದ ಹಾಗೆ ಇಳಿದು ಬಂದನು. ಪಾರಿವಾಳ ಬಂದಿದೆಯಾ? ಪಾರಿವಾಳದ ಹಾಗೆ ಆತ್ಮನು ಬಂದಿದ್ದಾನ.
ಪಾರಿವಾಳ ಪಾರಿವಾಳಕ್ಕೆ ಏನಪ್ಪ ಅಂದರೆ ಕಲ್ಮಶವಿಲ್ಲದ ಒಂದು ಜೀವಿ ಅದು. ಅದಕ್ಕೆ ಯಾಕೆ ಹೋಲಿಸ್ತಾನೆ ಅಂದರೆ ಅದರಲ್ಲಿ ಕಪಟ ವೇಷಧಾರಣೆ ಇಲ್ಲ, ಅದು ಕಲ್ಮಶ ಇಲ್ಲದ ಪಕ್ಷಿ ಅದು. ಅದರಲ್ಲಿ ಮೋಸ ಇಲ್ಲ, ಕಪಟ ಇಲ್ಲ, ಪರಿಶುದ್ಧತೆಗೆ ಒಂದು ಸಿಂಬಲ್ ಏನಪ್ಪ ಅಂದರೆ ಪಾರಿವಾಳ. ಈ ಲೋಕದಲ್ಲಿ ಪವಿತ್ರಾತ್ಮ ಇಳಿದಿದ್ದಾನಲ್ಲಿ ಯಾರ ಮೇಲೆ? ಯೇಸು ಕ್ರಿಸ್ತರ ಮೇಲೆ. ಯೇಸು ಕ್ರಿಸ್ತರ ಮೇಲೆ ದೇವರಾತ್ಮನ ಇಳಿದಾಗ ಈ ದೇವರಾತ್ಮನ ಯಾರಪ್ಪ ಅಂತ ನೋಡುವಾಗ ಪವಿತ್ರಾತ್ಮನೇ, ಬೇರೆ ಯಾರೂ ಅಲ್ಲ. ಪವಿತ್ರಾತ್ಮನ ಬಗ್ಗೆ ಯೇಸು ಪ್ರಭು ಏನಂತ ಹೇಳಿದ್ದಾರೆ ಅಂದರೆ, ನಾನು ಪರಲೋಕಕ್ಕೆ ಹೋದ್ಮೇಲೆ ಪವಿತ್ರಾತ್ಮನ ಬರ್ತಾನೆ ಅಂತ ಹೇಳ್ತಾರೆ. ನಾನು ಪರಲೋಕಕ್ಕೆ ಹೋಗದಿದ್ದರೆ ಪವಿತ್ರಾತ್ಮನ ಬರಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ನಾನು ಹೋದರೆ ಆತನು ಬರ್ತಾನಂತ ಹೇಳ್ತಾರೆ. ನಾನು ಹೋದರೆ ಆತನು ಬರ್ತಾನಂತ ಹೇಳ್ತಾರೆ. ಎಲ್ಲಿರುತ್ತೆ ಆ ಮಾತು? ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. 16:7. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ, ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಇದರ ಅರ್ಥ ಏನಪ್ಪ ಅಮ್ಮ? ಅಂದರೆ ನಾನು ಹೋಗದಿದ್ದರೆ, ಯೇಸು ಪ್ರಭು ಹೇಳ್ತಾರೆ, ನಾನು ಹೋಗದಿದ್ದರೆ ಆ ಸಹಾಯಕನು ಬರುವುದಿಲ್ಲ. ಆ ಸಹಾಯಕನು ಬರಬೇಕಾದ್ರೆ ನಾನು ಹೋಗಬೇಕು. ಆ ಸಹಾಯಕನು ಬರಬೇಕಾದ್ರೆ ಯಾರು ಹೋಗಬೇಕು? ನಾನು ಹೋಗ್ಬೇಕು. ಯಾರವರು? ಯೇಸು ಪ್ರಭು ಹೇಳ್ತಾರೆ, ಯೇಸು ಪ್ರಭು ಎಂಬ ಇವರು ಪರಲೋಕಕ್ಕೆ ಹೋದರೆ ಅಲ್ಲಿಂದ ಆ ಸಹಾಯಕನನ್ನು ಕಳಿಸ್ಕೊಡ್ತಾರಂತೆ. ಆ ಸಹಾಯಕನ ಯಾರು? ಪವಿತ್ರಾತ್ಮನು. ಆ ಸಹಾಯಕನು ಪವಿತ್ರಾತ್ಮನು. ಆ ಪವಿತ್ರಾತ್ಮನು ಬಂದು ಏನು ಮಾಡ್ತಾನೆ ಈ ಲೋಕದಲ್ಲಿ? ಪವಿತ್ರಾತ್ಮನು ಬಂದು ಏನು ಮಾಡ್ತಾನೆ? ಇವಾಗ ಇವ್ರು ಹೇಳ್ತಾರಲ್ಲ, ಪವಿತ್ರಾತ್ಮ ಇವಾಗ ಇಳಿತಾ ಇದ್ದಾನೆ, ಬೆಂಕಿ ಆತ್ಮ ಈ ರೀತಿ ಮಾಡ್ತಾನ ಪವಿತ್ರಾತ್ಮನು? ಅಂದರೆ ಪವಿತ್ರಾತ್ಮನ ಈ ಲೋಕಕ್ಕೆ ಬಂದ ಮೇಲೆ ಇವ್ರು ಹೇಳ್ತಾರೆ ಅಭಿಷೇಕ ಪವಿತ್ರಾತ್ಮನ ಅಭಿಷೇಕ ಅಂತೇಳಿ ಹೇಳ್ತಾರೆ ನೋಡಿ. ಈ ರೀತಿ ನಡೆಯುತ್ತಾ? ಅಥವಾ ಇನ್ನು ಕೆಲವರು ಹೇಳ್ತಾರೆ ಟಚ್ ಅಂತ ಬೆಳೆಸ್ತಾ ಇರ್ತಾರೆ. ಯಾಕೆ? ಇಲ್ಲಿ ಪವಿತ್ರಾತ್ಮನಿದ್ದಾನೆ, ನನ್ನಲ್ಲಿ ಪವಿತ್ರಾತ್ಮನಿದ್ದಾನೆ, ನಾನು ತಲೆ ಮೇಲೆ ಕೈ ಇಟ್ಟರೆ ನೀವು ಬಿದ್ದೋಗ್ತೀರಾ, ಒದ್ದಾಡ್ತೀರಾ ಅಂತೇಳಿ ಈ ರೀತಿ ಮಾಡ್ತಾನೆ ಪವಿತ್ರಾತ್ಮನು? ಆ ರೀತಿ ಮಾಡಲ್ಲ ಪ್ರಿಯರ ದೇವ್ರ. ಬೈಬಲಲ್ಲಿ ಆ ರೀತಿ ಇಲ್ಲವೇ ಇಲ್ಲ. ಇನ್ನು ತುಂಬ ಜನ ಹೇಳ್ತಾರೆ, ತುಂಬ ಜನ ಟಚ್ ಅಂದರೆ ಇಲ್ಲಿ ಕೈ ಎತ್ತಿದ್ರೆ ಸಾಕು ಒದ್ದಾಡಿ ಬೀಳ್ತಾ ಇರ್ತಾರೆ. ಇವೆಲ್ಲ ಏನಪ್ಪ ಅಂದರೆ ಬೈಬಲ್ಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ನಡೆಯುವಂಥ ಸಮಾಜದಲ್ಲಿ, ನಮ್ಮ ಸಮಾಜದಲ್ಲಿ ಹೀಗೆ ನಡೆಯುವಾಗ ಇವರನ್ನು ನಾವು ಕಾಪಾಡಬೇಕು. ಇವರನ್ನು ಕಾಪಾಡಬೇಕಾದ್ರೆ ನಮಗೇನಿರಬೇಕು? ಜ್ಞಾನ ಇರಬೇಕು. ಯಾವ ಜ್ಞಾನ ಇರಬೇಕು? ದೇವರ ಜ್ಞಾನ ಇರಬೇಕು. ದೇವರ ಜ್ಞಾನ ಇದೆಯಾ ಅಂತ ನೋಡುವಾಗ ದೇವರ ಜ್ಞಾನ ಹೇಳೋದಕ್ಕೆ ನಾವು ರೆಡಿ ಇದ್ದಾಗ ನಮಗೆ ದೇವರ ಜ್ಞಾನ ಬೇಡ. ಏನಾದರೂ ಭೌತಿಕವಾದಂಥದ್ದು ಏನಾದರೂ ತೋರಿಸ್ತೀರಾ, ಸಹಾಯ ಮಾಡ್ತೀರಾ, ಏನಾದರೂ ಕೊಡ್ತೀರಾ? ಏನಾದ್ರು ನಮ್ಮ ನಾವು ರೋಗದಲ್ಲಿದ್ದೀವಿ, ತೆಗಿತೀರಾ? ಹಾಗಾದರೆ ಬರ್ತೀವಿ. ನಮಗೆ ಉದ್ಯೋಗ ಇಲ್ಲ, ಕೊಡಿಸ್ತೀರಾ? ಹಾಗಾದರೆ ಬರ್ತೀವಿ. ನಾವು ಸಮಸ್ಯೆಗಳಲ್ಲಿದ್ದೀವಿ, ಸರಿಪಡಿಸ್ತೀರಾ? ನಾವು ಸಾಲದಲ್ಲಿದ್ದೀವಿ, ಸರಿಪಡಿಸ್ತೀರಾ? ಹಾಗಾದರೆ ಬರ್ತೀವಿ. ಏನ್ರಿ ಈ ಮಾತು ಹೇಳೋರಿದ್ದಾರಾ? ಅನೇಕ ವಿಡಿಯೋಗಳಲ್ಲಿ ಮಾತಾಡ್ತೀನಾ? ಇಲ್ಲ, ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತ ನೋಡುವಾಗ ಪ್ರತಿ ಸಭೆಯಲ್ಲಿ ಇದೇ ಪ್ರಾಬ್ಲಮ್ಗಳು, ಪ್ರತಿ ಸಭೆಗಳಲ್ಲಿ ಈ ಸಮಸ್ಯೆಗಳಿದೆ ಪ್ರಿಯರೇ. ಇವಾಗ ಲೋಕದಲ್ಲಿ ಎಲ್ಲರನ್ನ ಕಾಪಾಡೋದು ದೇವರ, ಮನುಷ್ಯರ? ಎಲ್ಲರನ್ನ ಕಾಪಾಡೋದು ದೇವರ? ದೇವರನ್ನ ನಂಬಿರುವಂಥ ನಿನ್ನನ್ನು ಕೈ ಬಿಡ್ತಾರ ದೇವರು? ದೇವರನ್ನ ನಂಬಿರುವಂಥ ನಿನ್ನನ್ನು ದೇವ್ರು ಕೈ ಬಿಡ್ತಾರ? ಎತ್ತ ತಾಯಿ ಮರೆತರು ನಾನು ನಿನ್ನನ್ನು ಮರೆಯಲ್ಲ. ಎತ್ತ ಮಗುವಿನ ಮೇಲೆ ಎತ್ತ ತಾಯಿ ಮರೆತರು ಒಂದು ವೇಳೆ ನಿನ್ನನ್ನು ಮರಿಬೋದಮ್ಮ, ಆದರೆ ನಾನು ನಿನ್ನನ್ನು ಮರೆಯಲ್ಲ. ಅಂದರೆ ಈ ಮಾತಿನ ಮೇಲೆ ಎಷ್ಟು ನಂಬಿಕೆ ಇರಬೇಕು ನಮ್ಮೆಲ್ಲರಿಗೆ ಹೇಳಿ ಪ್ರಿಯರೇ, ಎಷ್ಟು ನಂಬಿಕೆ ಇರಬೇಕು. ಇವಾಗೆಲ್ಲ ತಾಯಿಯ ಗರ್ಭದಲ್ಲಿ ಬಿದ್ದಂದಿನಿಂದ ಮುದುಕನಾಗೋ ತನಕ ನಾನೇ ನಿನ್ನನ್ನು ಎತ್ತಿಕೊಂಡು ನಡೆಸ್ತಾ ಇದ್ದೀನಿ. ಸಮಯ ಇರುತ್ತಲ್ಲ, ಆ ಸಮಯ ಬರೋ ತನಕ ನಾನೇ ನಿನ್ನನ್ನು ಕಾಪಾಡ್ತಾ ಇದ್ದೀನಿ, ನಾನೇ ನಿನ್ನನ್ನು ನಡೆಸ್ತಾ ಇದ್ದೀನಿ ಮಗನೇ ಮಗಳೇ ಅಂತೇಳಿ ದೇವರಂತಾರೆ. ಈ ಮಾತಿನ ಮೇಲೆ ಎಷ್ಟು ಮಂದಿಗೆ ನಂಬಿಕೆ ಇದೆ? ನಂಬಿಕೆ ಇದೆಯಮ್ಮ? ನಂಬಿಕೆಯಿಂದ ನಾವೆಲ್ಲರೂ ಜೀವಿಸಬೇಕು. ನಂಬಿಕೆಯನ್ನು ನಾವು ಕಳ್ಕೋಬಾರ್ದು ಪ್ರಿಯರೇ. ಓಕೆ, ನೋಡಿ ಲೋಕದಲ್ಲಿ ಎಲ್ಲರೂ ಒಂದು ಸಾರಿ ಗಮನಿಸುವಾಗ
ಕೇವಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೇನೆ ಸಭೆಗೆ ಬರ್ತಾ ಇದ್ದಾರೆ ವಿನಃ ನನಗೆ ದೇವರು ಬೇಕು, ನನಗೆ ಯೇಸು ಪ್ರಭು ಬೇಕು, ನನಗೆ ರಕ್ಷಣೆ ಬೇಕು, ನಾನು ಸತ್ತೋದ್ರೆ ಪರಲೋಕ ನನಗೆ ಬೇಕು ಅನ್ನೋರು ಯಾರಿದ್ದಾರೆ? ಈ ಲೋಕದಲ್ಲಿ ಕಷ್ಟ ಇದ್ದರು, ನಷ್ಟ ಇದ್ದರು, ಶೋಧನೆಗಳಿದ್ರು, ಏನಿದ್ರೂ ಪರವಾಗಿಲ್ಲ ತಂದೆ, ಅಪ್ಪ ನಾನು ನಿನಗೋಸ್ಕರ ಬದುಕ್ತೀನಪ್ಪ, ನಿನಗೋಸ್ಕರ ಬದುಕ್ತೀನಪ್ಪ ಅಂದಾಗ ದೇವ್ರು ಕೈ ಬಿಡ್ತಾರ? ದೇವ್ರು ಯಾವತ್ತಿಗೆ ಕೈ ಬಿಡಲ್ಲ. ಯಾಕೆಂದರೆ ಎಲ್ಲ ಭಕ್ತರನ್ನು ಕಾಪಾಡಿಕೊಂಡು ನಡೆಸ್ತಾರೆ ಅವರು, ನಮ್ಮನ್ನು ಕೂಡ ನಡೆಸ್ತಾರೆ ಅವರು. ಅದು ನಂಬಿಕೆ ಮೇಲೆ ಇರಬೇಕು, ಹೋಗ್ತಾ ಇರಬೇಕು. ನಮ್ಮ ಗುರಿ ಈ ಲೋಕ ಅಲ್ಲ. ನಮ್ಮ ಗುರಿ ಈ ಲೋಕದಲ್ಲಿ ಅಧಿಕಾರ, ಸಂಪಾದನೆ, ಆಸ್ತಿ, ಭವನ, ಕಾರು ಇದು ಅಲ್ಲ. ನಮಗೆ ಗುರಿ ದೇವರು, ನಮ್ಮ ಗುರಿ ಪರಲೋಕ. ನಮ್ಮ ಗುರಿ ಪರಲೋಕ ಆದಮೇಲೆ ಆ ಪರಲೋಕನ ಪಡ್ಕೊಳ್ಬೇಕಾದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ನಿನಗೆ ದೇವರು ಇರಬೇಕು, ದೇವರ ಧ್ಯಾನ ಇರಬೇಕು, ದೇವ್ರಿಗೋಸ್ಕರ ಪ್ರಯಾಸ ಇರಬೇಕು. ಆದರೆ ಈ ಲೋಕದಲ್ಲಿ ಏನು ನಡೀತಾ ಇದೆಯಪ್ಪ ಅಂತ ನೋಡುವಾಗ, ದೇವರ ಹೆಸರಿನಲ್ಲಿ, ಪವಿತ್ರಾತ್ಮನ ಹೆಸರಿನಲ್ಲಿ, ಪವಿತ್ರಾತ್ಮನ ವರಗಳ ಮುಸುಗಿನಲ್ಲಿ ಎಷ್ಟೆಷ್ಟೋ ಘೋರವಾದಂಥ ಅನ್ಯಾಯ ಕಾರ್ಯಕ್ರಮಗಳು ನಡೀತಾ ಇದೆ, ತಪ್ಪು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಸರಿಪಡಿಸ್ಕೊಡ್ರಿ ಅಂತೇಳಿ ಒಂದು ಕೂಗು ಬರ್ತಾ ಇದೆ. ಒಂದು ಕೂಗು ಕರ್ನಾಟಕದಲ್ಲಿ ಎದ್ದೊಳ್ತಾ ಇದೆ, ಅದೇ ದೇವರ ಕೂಗು. ಪ್ರಿಯರ ದೇವ್ರ ಮಕ್ಕಳು, ಇದು ನನ್ನ ಕೂಗಲ್ಲ ರೀ, ಆದರೆ ದೇವರ ಆತ್ಮನ ಇದ್ದದರಿಂದ ಆ ಕೂಗು ಬರ್ತಾ ಇದೆ. ದೇವರ ಆತ್ಮನ ಹೃದಯದಲ್ಲಿ ಇದ್ದದರಿಂದ, ದೇವರ ಆತ್ಮನ ಇರುವುದರಿಂದ ಆ ಕೂಗು ಬರ್ತಾ ಇದೆ. ದೇವರ ಮಕ್ಕಳಿರ ಸರಿಪಡಿಸ್ಕೊಳ್ರಿ ಅಂತ, ದೇವರ ಮಕ್ಕಳಿರ ಸರಿಪಡಿಸ್ಕೊಳ್ರಿ ಅಂತ. ಒಂದು ಅಪೋಸ್ತಲನಾಗಿರುವಂಥ ಪೌಲನ ಕೂಗಾಗಿರ್ಬೋದು, ಪೇತ್ರನ ಕೂಗಾಗಿರ್ಬೋದು, ಇಲ್ಲ ಅಪೋಸ್ತಲರ ಮೊರೆ ಆಗಿರ್ಬೋದು, ಇವರೆಲ್ಲರದು ಯಾಕಪ್ಪ ಅಂತ ನೋಡುವಾಗ ಅವರ ಹೃದಯದಲ್ಲಿ ದೇವರಾತ್ಮನೆ ಇರುವುದರಿಂದ ಯಥಾರ್ಥವಾಗಿ ಅವರು ಸೇವೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅನೇಕ ಮಂದಿ ಆತ್ಮಗಳನ್ನು ಕಾಪಾಡೋದಕ್ಕೆ ಅವರು ಪ್ರಯಾಸ ಪಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಆತ್ಮ ಇದ್ದರೆ, ದೇವರ ಆತ್ಮ ನಮ್ಮಲ್ಲಿದ್ದರೆ, ನಮ್ಮಲ್ಲಿ ದೇವರ ಆತ್ಮನಿದ್ದರೆ, ನಮ್ಮಲ್ಲಿ ಪವಿತ್ರ ಆತ್ಮನ ಇದ್ದರೆ ಏನ್ರಿ, 1ನೇ ಶತಮಾನದಲ್ಲಿ ವರಗಳು ಬೇರೆ, ಈಗಿನ ಕಾಲದಲ್ಲಿ ಪವಿತ್ರಾತ್ಮನಿದ್ದರೆ ದೇವರ ವಾಕ್ಯದ ಮೂಲಕ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಈ ಲೋಕದಲ್ಲಿ ತಿಂದು ಮತ್ತಿನಲ್ಲಿ ಮಲಗೋದಕ್ಕೆ ಪ್ರಯತ್ನ ಮಾಡಲ್ಲ ಪ್ರಿಯರೇ. ಈ ಲೋಕದಲ್ಲಿ ತಿನ್ನಬೇಕು, ಕುಡಿಬೇಕು, ಎಂಜಾಯ್ ಮಾಡಬೇಕು ಎನ್ನುವಂಥದ್ದು ಇರಲ್ಲ ಪ್ರಿಯರೇ. ಒಂದು ವೇಳೆ ಎಲ್ಲಾದರೂ ತಪ್ಪಿದ್ದಾಗ ಅಲ್ಲಿ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಟ್ಟೆ ತುಂಬ ಊಟ ಮಾಡ್ತಾರೆ, ದೇವರು ಕಡಿಮೆ ಮಾಡಲ್ಲ. ದೇವರು ಕಡಿಮೆ ಮಾಡ್ತಾರಾ? ದೇವ್ರು ಕೊಡಲ್ವಾ? ದೇವ್ರು ಎಲ್ಲ ಕೊಡ್ತಾರೆ. ಮಗನೇ ಹೊಟ್ಟೆ ತುಂಬ ಊಟ ಮಾಡು, ಮಗನೇ ಆರೋಗ್ಯವಾಗಿರು, ಮಗನೇ ಆರೋಗ್ಯವಾಗಿರು, ಹೊಟ್ಟೆ ತುಂಬ ಊಟ ಮಾಡು, ಓಕೆ? ಈ ಕಡೆ ಆ ಕಡೆ ತಿರುಗಾಡಬೇಡ, ತಪ್ಪು ದಾರಿಯಲ್ಲಿ ಹೋಗಬೇಡ, ಕೆಟ್ಟ ಚಟಗಳಿಗೆ ದಾಸನಾಗಬೇಡ, ಜಾಗೃತಿಯಾಗಿರು ಮಗನೇ ಮಗಳೇ. ಇದೇನು ಮಾಡಬೇಕು? ದೇವರ ಜ್ಞಾನವನ್ನು ಉನ್ನತವಾಗಿ ಸಾರಬೇಕು. ಪವಿತ್ರಾತ್ಮನ ವರಗಳು ಪಡ್ಕೊಂಡವ್ರು ಹೇಗಿದ್ದಾರೆ? ಯೇಸು ಪ್ರಭು ಹೇಳ್ತಾರೆ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 16, 15, 16, 17. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಅಂತ ಹೇಳ್ತಾರೆ. ಆಮೇಲೆ 19ನೇ ವಚನ, ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಸುವಾರ್ತೆಯ ವಾಕ್ಯವನ್ನು ಏನು ಮಾಡ್ತಾ ಇದ್ದಾರಂತೆ? ಬಲಪಡಿಸ್ತಾ ಇದ್ದಾರಂತೆ, ದೃಢಪಡಿಸ್ತಾ ಇದ್ದಾರಂತೆ. ದೇವರ ವಾಕ್ಯವನ್ನು ಅಂದರೆ ಇವರು ಸಾರಿದ್ದಾರಲ್ಲ, ಇವರು ಎಲ್ಲೆಲ್ಲಿ ಸಾರಿದ್ದಾರೋ, ಎಲ್ಲೆಲ್ಲಿ ಸೂಚಕ ಕ್ರಿಯೆ ಮಾಡಿದ್ದಾರೋ ಇವೆಲ್ಲವನ್ನು ಕೂಡ ಏನು ಮಾಡಿದ್ದಾರಂತೆ? ದೃಢಪಡಿಸ್ತಾ ಇದ್ದಾರಂತೆ ಪ್ರಿಯರೇ. ಬಲಪಡಿಸುವಂಥದ್ದು, ದೃಢಪಡಿಸುವಂಥದ್ದು. ದೃಢಪಡಿಸುವಂಥದ್ದು ಅಂದರೆ
ಶಾಶ್ವತವಾಗಿ ನಿಲ್ಲುವಂಥದ್ದು, ಶಾಶ್ವತವಾಗಿ ನಿಲ್ಲುವಂತೆ ಮಾಡುವಂಥದ್ದು. ಏನು ಶಾಶ್ವತವಾಗಿ ನಿಲ್ಲುತ್ತೆ? ಅವರು ಮಾಡಿರುವಂಥ ಸೂಚಕ ಕ್ರಿಯೆಗಳು, ಅವರು ಮಾಡಿರುವಂಥ ಸುವಾರ್ತೆ ಕಾರ್ಯಕ್ರಮಗಳು ವಾಕ್ಯವನ್ನು ದೃಢವಾಗಿ ನಿಲ್ಲಿಸುವಂಥದ್ದು, ಸ್ಥಿರವಾಗಿ ನಿಲ್ಲಿಸುವಂಥದ್ದು. ಎಲ್ಲಿದೆ ದೃಢವಾಗಿ? ದೃಢವಾಗಿ ಎಲ್ಲಿ ನಿಂತುಕೊಂಡಿದೆ? ಅವರು ಏನೇನು ಮಾಡಿದ್ದಾರೋ ಅವರು ಸೂಚಕ ಕಾರ್ಯಗಳು, ಮಹತ್ ಕಾರ್ಯಕ್ರಮಗಳು, ಸುವಾರ್ತೆ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ಏನು ಮಾಡಿದ್ದಾರೆ? ವಾಕ್ಯವನ್ನು ಸ್ಥಿರಪಡಿಸಿದ್ದಾರೆ. ಅಂತಂದರೆ ವಾಕ್ಯವನ್ನು ಅವ್ರ ಮೂಲಕ ಬರೆಸಿದ್ದಾರೆ. ಇದೆಯಾ ನಿಮ್ಮ ಕೈಯಲ್ಲಿ ಬಂದಿದೆಯಾ? 1ನೇ ಶತಮಾನದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳು ಈ ಸತ್ಯವೇದದ ಮೂಲಕ ಗೊತ್ತಾಗಲ್ವಾ? ಗೊತ್ತಾಗುತ್ತಾ? ಇದ್ರ ಮೂಲಕ ಗೊತ್ತಾಗುತ್ತಾ? ಪ್ರಾರ್ಥನೆ ಮಾಡಿದ್ರೆ ಗೊತ್ತಾಗುತ್ತಾ? ಪ್ರಾರ್ಥನೆ ಅಂದರೆ ದೇವರ ಸಹವಾಸ, ದೇವರೊಟ್ಟಿಗೆ ನಾವು ಮಾತಾಡ್ತಾ ಇದ್ದೀವಿ. ಓಕೆ, ಅದು ಇರಬೇಕು. ಪ್ರಾರ್ಥನೆ ಇರಬೇಕು, ಉಪವಾಸ ಪ್ರಾರ್ಥನೆ ಇರಬೇಕು, ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ದೇವರನ್ನು ಕೊಂಡಾಡಬೇಕು, ಸ್ತುತಿಗಳಿಂದ, ಹಾಡುಗಳಿಂದ, ಕ್ರಿಯೆಗಳಿಂದ ಎಲ್ಲ ಇರಬೇಕಾ? ಒಂದಿರಬೇಕಾ? ಹಾಡುಗಳಿರಬೇಕಾ? ಪ್ರಾರ್ಥನೆ ಇರಬೇಕಾ? ವಾಕ್ಯವನ್ನು ಕೇಳಬೇಕಾ? ಓಕೆ, ಎಲ್ಲ ಮಾಡಬೇಕಾ? ಕರ್ತನ ಭೋಜನ ತೊಗೊಳ್ಬೇಕಾ? ಕಾಣಿಕೆ ಕೊಡಬೇಕಾ? ಅದು ಮಾತ್ರವಲ್ಲ, ಇನ್ನೂ ಅನೇಕದೇನಪ್ಪ ಅಂದರೆ ಕ್ರಿಯೆಗಳು ಕೂಡ ಮಾಡಬೇಕಾ? ಕ್ರಿಯೆಗಳು ಇರಬೇಕು, ಪ್ರಾರ್ಥನೆ ಇರಬೇಕು, ಹಾಡುಗಳಿರಬೇಕು, ಎಲ್ಲ ಇರಬೇಕು. ಮತ್ತು ನಮ್ಮ ಕೆಲಸ ನಾವು ಮಾಡ್ಕೋಬೇಕಾ? ಮನೆಯಲ್ಲಿ ಭಕ್ತಿಯಿಂದ ನಡಿಬೇಕಾ? ಮನೆಯಲ್ಲಿ ಅನ್ಯೋನ್ಯತೆ ಸಹವಾಸದಲ್ಲಿ ಇರಬೇಕಾ? ಮನೆಯಲ್ಲಿ ಅನ್ಯೋನ್ಯತೆ ಸಹವಾಸ ಇಲ್ಲ, ಮನೆಯಲ್ಲಿ ಜಗಳ ಇಟ್ಕೊಂಡಿದ್ವಿ, ಭಾನುವಾರ ಮಾತ್ರ ಬಂದು ಹಾಲೆಲೂಯ ದೇವರಿಗೆ ಸ್ತೋತ್ರವಾಗಲಿ, ಆ ನಂತರ ಸ್ತುತಿ ಆರಾಧನೆ ವಾಕ್ಯ ಓದಿದ್ದೀನಿ, ಕಾಣಿಕೆ ತಗೋ, ಕರ್ತನ ಭೋಜ ತಿಂದೆ, ಜೈ ಜೈ ಬಾಯ್ ಬಾಯ್ ಟಾಟಾ ಅಂತ ಹೇಳ್ಬಿಟ್ಟು ಹೋದರೆ ದೇವ್ರು ಒಪ್ತಾರಾ? ಮನೆಯಲ್ಲಿ ನೋಡ್ತಾರೆ, ಏನು ಮಗನೇ ಅಲ್ಲಿ ಹೋಗಿ ಅಬ್ಬಬ್ಬಬ್ಬ ಎಷ್ಟು ಹಾಡಾಡಿದೆ ಮಗನೇ ನೀನು, ಮಗಳೇ ಎಷ್ಟು ಹಾಡಮ್ಮ, ಎಷ್ಟು ಒಳ್ಳೆ ಸ್ವರದಿಂದ ಆಡಿದಿಲ್ಲಮ್ಮ ನೀನು, ನಿನ್ನ ಸ್ವರ ಕೇಳಿದ್ರೆ ನನಗೇನೇ ಆಶ್ಚರ್ಯ ಆಯಿತು. ಮನೆಗೆ ಬಂದರೆ ಏನಮ್ಮ ನಿನ್ನ ಬಯಲಾಟ, ಮನೆಗೆ ಬಂದ ಮೇಲೆ ಏನಮ್ಮ ನಿನ್ನ ಕೂಗಾಟ, ನಿನ್ನ ಬಯಲಾಟ ಏನಮ್ಮ? ದೇವರು ಖಂಡಿತವಾಗಿ ಯಾರನ್ನು ಕೂಡ ಬಿಡಲ್ಲ ಪ್ರಿಯರೇ. ಯಾಕೆಂದರೆ ಎಲ್ಲ ಕಡೆ CC ಕ್ಯಾಮ್ರಾಗಳನ್ನು ಸೆಟ್ ಮಾಡಿ, ಗ್ವಾಡೆನೇ CC ಕ್ಯಾಮ್ರಾ ಪ್ರಿಯರೇ. ಈ ಗ್ವಾಡೆಗಳಿದೆಯಲ್ಲ, ಈ ಗ್ವಾಡೆಗಳು ಕ್ಯಾಮ್ರಾ ಎಲ್ಲ ಟೋಟಲ್ ಈ ಭೂಮಿ CC ಕ್ಯಾಮ್ರಾ ಇದು ಎಲ್ಲ ಸೇರಿ ಸೆಟ್ ಮಾಡಿ ದೇವರು ನೋಡಿ ಮಲಗುವಾಗ ಕುಂತಾಗ ಇವರೆಲ್ಲರೂ ಏನೇನು ಮಾಡ್ತಾರೆ ನೋಡಿ ದೇವರೇ, ನೋಡಿ ದೇವರೇ. 24 ಗಂಟೆ ಈಕೆ ಮಾತ್ರ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದಾಳೆ, ಸಾಕಾದರೂ ಕೂಡ ನೋಡ್ತಾ ಇದ್ದಾಳೆ. ಆಮೇಲೆ ಸುಸ್ತಾಗಿ ವಾಕ್ಯ ಓದುವಾಗ, ಪ್ರಾರ್ಥನೆಗೆ ಬಂದಾಗ ನಿದ್ದೆ ಬರುತ್ತೆ ಅಂತಾಳೆ. ದೇವರೇ ನೋಡಿ, ದೇವ್ರೆ ಈ ಥರ ಇದ್ದಾರೆ. ಏನು ಮಾಡ್ತಾರೆ ಅಂದರೆ ಇವರೆಲ್ಲರೂ ಕೂಡ CC ಕ್ಯಾಮ್ರಾ ಸೇರಿ ಕೊಡ್ತಾರೆ. ದೇವ್ರು ಕೊಡಲ್ವ? ಮನುಷ್ಯನ ಜ್ಞಾನನೇ ಏನ್ರಿ ಮಾನಿಟರ್ ಇಟ್ಕೊಂಡು ಆಫೀಸ್ ರೂಮಲ್ಲಿ, ತನ್ನ ರೂಮಲ್ಲಿ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಎಷ್ಟು ಫ್ಲೋರ್ಗಳಿದೆ, ಎಷ್ಟು ಬಿಲ್ಡಿಂಗ್ ಎಷ್ಟು ದೊಡ್ಡದಾ, ಎಲ್ಲ ಬಿಲ್ಡಿಂಗ್ ಎಲ್ಲ ಕಂಟ್ರೋಲ್ ಎಲ್ಲ ಕೊಡೊಂದು ಆಫೀಸ್ ರೂಮಲ್ಲಿ ಇಟ್ಕೊಂಡು ಎಲ್ಲ ನೋಡ್ತಾ ಇರ್ತಾನೆ ಇಲ್ವಾ? ಈ ಮನುಷ್ಯನಿಗೇನೆ ಇಷ್ಟು ಟೆಕ್ನಾಲಜಿ ಇರುವಾಗ ಈ ಪದಾರ್ಥಗಳನ್ನು ಉಂಟು ಮಾಡಿರುವಂಥ ಆತನಿಗೆ ಎಷ್ಟು ಜ್ಞಾನ ಇರ್ಬೋದು ನೀವು ವಿಚಾರ ಮಾಡಬೇಕು ಒಂದ್ಸಾರಿ. ತಪ್ಪಿಸ್ಕೊಳಕ್ಕಾಗುತ್ತಾ? ಇಲ್ಲ. ಯಾರಿಗೆ ಭಯಪಡಬೇಕು? ಮತ್ತೆ ಆ ತಂದೆಯಾದ ದೇವರಿಗೆ ಭಯಪಟ್ಟು ಯಥಾರ್ಥವಾಗಿ ಅವ್ರು ಏನು ಹೇಳಿದ್ದಾರೋ ನೋಡಿ ಕೇಳಿ ಭಕ್ತಿಯಿಂದ ನಡಿಬೇಕು. ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ಮಾತು ಹೇಳ್ತೀನಿ, ದೇವ್ರು ಮಾತ್ರ ನಿಮ್ಮನ್ನು ಕೈ ಬಿಡಲ್ಲ. ನಂಬಬೇಕು, ಯಥಾರ್ಥವಾಗಿರಬೇಕು, ಭಕ್ತಿಯಿಂದ ಜೀವಿಸಬೇಕು. ಮತ್ತು ವರಗಳಂತ ಏನಂತ ನೋಡುವಾಗ ಇದರಲ್ಲಿ ಈ ವಚನದಲ್ಲಿ ಯಾವುದನ್ನು ಇಟ್ಕೊಂಡಿದ್ದಾರೆ ಇವರು? ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಮಾಡಿರಿ, ಯಾರು ನಂಬಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದರೆ ದಂಡನೆಗೂ ಗುರಿ ಆಗುತ್ತೆ, ನಂಬಿದವರ ಮೂಲಕ ಈ ಸೂಚಕ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿದಾರಲ್ಲ. ಈ ಸಮಾಜದಲ್ಲಿ ಯಾವ ವಚನವನ್ನು ಹಿಡಿದುಕೊಂಡಿದ್ದಾರೆ? 15ನೇ ವಚನ 16ನೇ ವಚನದಲ್ಲಿ ನೋಡುವಾಗ ಜಗತ್ತಿಗೆಲ್ಲ ಹೋಗಿ ಸುವಾರ್ತೆ ಮಾಡಬೇಕು. ಇದರ ಪ್ರಕಾರ ಏನು ಮಾಡಬೇಕು ಹೇಳಿ? ಸುವಾರ್ತೆ ಮಾಡುವಂಥದ್ದು ಮೊದಲನೇದು. ಎರಡನೇದಾಗಿ ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ. ಇದು ಪ್ರಾಮುಖ್ಯವಾದದ್ದು. 1ನೇ ಶತಮಾನದಲ್ಲಿ ಅವರಿಗೆ ಅಂದರೆ ಆ ಅಪೊಸ್ತಲರಿಗೆ, ಕೆಲವರು ಕ್ರೈಸ್ತರಿಗೆ 1ನೇ ಶತಮಾನದಲ್ಲಿ ಆ ಭಕ್ತರಿಗೆ ಈ ಒಂದು ವರಗಳನ್ನು ಕೊಟ್ಟಿದ್ದರು. ನೋಡಿ. ಈ ವರಗಳು ಏನಪ್ಪ ಅಂತ ನೋಡುವಾಗ ಆ ಕಾಲದಲ್ಲಿ ಏನೇನು ಮಾಡಿದ್ದಾರೋ ಎಲ್ಲವನ್ನು ಸ್ಥಿರಪಡಿಸಿ ಪ್ರಪಂಚಕ್ಕೆ ಅದ್ಭುತವಾದಂಥ ಜ್ಞಾನವನ್ನು ಪರಿಚಯ ಮಾಡಬೇಕು ಅಂತೇಳಿ ಇದನ್ನು ಕೊಟ್ಟಿರುವಾಗ ಪ್ರಾಮುಖ್ಯವಾದದ್ದೇನು ಅದನ್ನು ಬಿಟ್ಟಿದ್ದಾರೆ ಏನ್ರಿ? ತಾತ್ಕಾಲಿಕವಾದಂಥ ವರಗಳನ್ನು ಹಿಡಿದುಕೊಂಡಿದ್ದಾರೆ. ಪ್ರಾಮುಖ್ಯವಾದದ್ದೇನು?
ಸುವಾರ್ತೆ, ರಕ್ಷಣೆ, ಹೌದಲ್ವಾ? ಒಬ್ಬ ಪಾಪಿ ರಕ್ಷಣೆ ಹೊಂದಿದರೆ ಪರಲೋಕದಲ್ಲಿ ದೇವರು, ದೇವದೂತರು, ಪರಲೋಕ ಸಂತೋಷ ಪಡುತ್ತಂತಿದೆಯಾ? ದೇವರು, ದೇವದೂತರು ಸಂತೋಷ ಪಡ್ತಾರಂತೆ. ಎಲ್ಲಿ ರೀತಿ ಆ ಮಾತು? ಲೂಕನ ಬರೆದ ಸುವಾರ್ತೆ 15:7. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ಓದಿ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಪರಲೋಕದಲ್ಲಿ ಸಂತೋಷ ಯಾವಾಗ ಸಂತೋಷ ಉಂಟಾಗುತ್ತೆ? 10ನೇ ವಚನ ನೋಡಿ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ. ಅಂದರೆ ಒಬ್ಬ ಪಾಪಿ ಬದಲಾವಣೆ ಹೊಂದಿದರೆ ಪರಲೋಕದಲ್ಲಿ ಯಾರಿಗೆ ಸಂತೋಷ? ದೇವರಿಗೆ ಸಂತೋಷ. ಮತ್ತಾರಿಗೆ ಸಂತೋಷ? ದೇವದೂತರಿಗೆ ಸಂತೋಷ. ಅಂದರೆ ದೇವರಿಗೆ ಸಂತೋಷವಾಗುವಂಥ ಕಾರ್ಯಕ್ರಮ ಒಬ್ಬ ಪಾಪಿ ಬದಲಾವಣೆ ಹೊಂದಬೇಕು. ಒಬ್ಬ ಪಾಪಿ ಬದಲಾವಣೆ ಹೊಂದುವುದರಿಂದ ಪರಲೋಕದಲ್ಲಿ ದೇವರಿಗೆ ಸಂತೋಷ, ದೇವದೂತರಿಗೆ ಸಂತೋಷ. ರೋಗ ಹೋದರೆ ಯಾರಿಗೆ ಸಂತೋಷ? ದೇವ್ರಿಗ ನಮ್ಗ? ಉದ್ಯೋಗ ಬಂದರೆ ಸಂತೋಷ ಯಾರಿಗೆ? ದೇವ್ರಿಗ ನಮ್ಗ? ಸಮಸ್ಯೆಗಳ ಪರಿಹಾರ ಆದರೆ ದೇವ್ರಿಗ ನಮ್ಗ? ಇಲ್ಲ. ಇವಾಗ ಆ ಕಾಲದಲ್ಲಿ ಸ್ವಲ್ಪ ಏನೋ ಆಗಲಿ ಬಿಡಿಪ್ಪ ಅಂತೇಳಿ ಸ್ಪೆಷಲ್ ಆಗಿ ಕೆಲವು ವರಗಳನ್ನು ಕೊಟ್ಟಿದ್ದಾನೆ. ಏನಪ್ಪ ಅಂದರೆ, ಈ ಒಂದು ವಾಕ್ಯವ ಇದೆಯಲ್ಲ, ಈ ವಾಕ್ಯವನ್ನು ಸ್ಥಿರಪಡಿಸೋದಕ್ಕೆ, ಇವರೇ ನಿಜವಾದ ದೇವರಂತ ರುಜುಪಡಿಸೋದಕ್ಕೆ, ಈ ಪ್ರಕೃತಿಯಲ್ಲಿ ಎಲ್ಲ ತೋರಿಸಿದರೆ ಕೊನೆಯದಾಗಿ ಇವರು ದೈವಕುಮಾರನು, ಈತನು ಸತ್ಯವಾದಂಥ ದೇವರು, ಈತನ ಮೂಲಕ ಅದ್ಭುತಗಳು ನಡೆಯುತ್ತೆ ಅಂತ ತೋರಿಸೋದಕ್ಕೇನೆ ಕೆಲವು ವರಗಳನ್ನು ಕೊಟ್ಟಿದ್ದರು. ಆ ವರಗಳೇನಪ್ಪ ಅಂದರೆ, ತಲೆ ಮೇಲೆ ಕೈ ಇಟ್ಟಾಗ ಎಂಥ ರೋಗ ಇದ್ದರೂ ಪರವಾಗಿಲ್ಲ, ಒಂದೇ ಒಂದು ಕ್ಷಣದಲ್ಲಿ. ಅಷ್ಟಾಕೆ ಪ್ರಿಯರೇ, ಕುಂಟರಿಗೆ ಕಾಲು ಬರುವಂತೆ, ಕುರುಡರಿಗೆ ಕಣ್ಣುಗಳು ಬರುವಂತೆ, ಅಂಗವಿಕಲರಿಗೆ ಯಾವುದೇ ಆಗಿರ್ಬೋದು ಅದು ರೋಗ ವಾಸಿ ಆಗುವಂತೆ ಅಂಥ ಶಕ್ತಿಯನ್ನು ಅವರು ಕೊಟ್ಟಿದ್ದರು. ಒಂದೇ ಒಂದು ಸೆಕೆಂಡಲ್ಲಿ ಅವರು ತಲೆ ಮೇಲೆ ಕೈ ಇಟ್ಟಾಗ, ಇಲ್ಲ ಪ್ರಾರ್ಥನೆ ಮಾಡಿದಾಗ ನಡೆದಿದೆಯಾ, ನಡೆದಿಲ್ವಾ? ಈ ವಾಕ್ಯದ ಪ್ರಕಾರ ಅವರ ಮಧ್ಯದಲ್ಲಿ ನಡೆದಿದೆ ಪ್ರೇರ. ದೆವ್ವಗಳನ್ನು ಬಿಡಿಸಿದ್ದಾರೆ. ವಿಷ ಪದಾರ್ಥ ಏನಾದರೂ ಕುಡಿದ್ರೂ ಕೂಡ ಯಾವ ಹಾನಿ ಆಗಿಲ್ಲ ಅವ್ರಿಗೆ. ಒಂದು ವೇಳೆ ಸರ್ಪ ಕೈಯಲ್ಲಿ ಇಟ್ಕೊಂಡ್ರೂ ಕೂಡ ಏನೂ ಇಲ್ಲ ಅವ್ರಿಗೆ. ಅಂಥ ಅದ್ಭುತಗಳು ಅವರ ಮಧ್ಯದಲ್ಲಿ ನಡೆದಿದೆಯಾ, ನಡೆದಿಲ್ವಾ? ಅಪೊಸ್ತಲರ ಮೂಲಕ ನಡೆದಿದೆ, ಪೇತ್ರನ ಮೂಲಕ ನಡೆದಿದೆ, ಪೌಲನ ಮೂಲಕ ನಡೆದಿದೆ. ಎಷ್ಟು ಅದ್ಭುತಗಳು! ಏನ್ರಿ, ಪೇತ್ರನಿದ್ದಾನಲ್ಲ, ಪೇತ್ರನು ಹಗಲೊತ್ತು ನಡೆಯುವಾಗ ಸುವಾರ್ತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೆಲ್ಲಿ ಪ್ರಯಾಣ ಮಾಡ್ತಾರಲ್ಲ, ಪ್ರಯಾಣ ಮಾಡುವಂಥ ಸಮಯದಲ್ಲಿ ಪೇತ್ರನು ನಡೀತಾ ಇರುತ್ತೆ ನೋಡಿ. ಆ ಬಿಸಿಲು ಈ ಕಡೆ ಬರ್ತಾ ಇರುತ್ತೆ, ಬೆಳಕು ಏನ್ರಿ ಅದು ನೆರಳು ಬೀಳುತ್ತಲ್ಲ, ಆ ನೆರಳು ರೋಗದಲ್ಲಿದ್ದವರ ಮೇಲೆ ಬಿದ್ದರೆ ಎಂಥ ರೋಗ ಇದ್ದರೂ ಪರವಾಗಿಲ್ಲ, ಅವರಿಗೆ ಸ್ವಸ್ಥತೆ ಆಗ್ತಾ ಇತ್ತು. ಎಂಥ ರೋಗ ಇದ್ದರೂ ಪರವಾಗಿಲ್ಲ. ಅಂದರೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಪೇತ್ರನಿಗೆ. ಆತನ ನೆರಳು ಬಿದ್ದರೆ ಸಾಕು, ಎಂಥ ರೋಗ ಇದ್ದರೂ ಪರವಾಗಿಲ್ಲ, ಒಂದೇ ಒಂದು ಸೆಕೆಂಡಲ್ಲಿ ರೋಗ ಗುಣವಾಗ್ತಾ ಇದೆ. ಅಂಥ ವರಗಳನ್ನು ಕೊಟ್ಟಿದ್ರು ದೇವರು ಪೇತ್ರನಿಗೆ. ಗೊತ್ತಾ ನಿಮಗೆ? ಎಷ್ಟು ಅದ್ಭುತವಾದಂಥ ವರ ಅದು. ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಹುಟ್ಟುಕುಂಟನು ದೇವಾಲಯದಲ್ಲಿ ಪ್ರತಿದಿನ ಕೂತ್ಕೊಳ್ತಾನೆ. ಯಾಕೆಪ್ಪ ಅಂತ ನೋಡುವಾಗ ಭಿಕ್ಷೆ ಬೇಡೋದಕ್ಕೆ. ಅವನು ಕೂಡ ನೇರವಾಗಿ ಬರೋದಿಲ್ಲ. ಯಾಕೆಂದರೆ ಯಾರೋ ಬಂದು ಹೊತ್ಕೊಂಡು ಬಂದಲ್ಲಿ ಕುಂದ್ರಿಸ್ತಾರೆ. ಅಯ್ಯ ಕೊಡಿಯಪ್ಪ, ಭಿಕ್ಷೆ ಕೊಡಿ. ಪೇತ್ರನು ಯೋಹಾನ್ ಹೋಗ್ತಾ ಇದ್ದಾರೆ ದೇವಾಲಯಕ್ಕೆ. ಹೋಗುವಾಗ ನೋಡಿ, ಅವಾಗ ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಎದ್ದು ನಡೆದಾಡು ಅಂದ ತಕ್ಷಣ ಒಂದೇ ಒಂದು ಮಾತಿನಲ್ಲಿ ಒಬ್ಬ ಹುಟ್ಟುಕುಂಟನು ಎದ್ದು ನಡೆದಾಡಿದ್ದಾನೆಂದರೆ ಅವ್ರ ಹತ್ರ ಏನಿದೆ? ಅವ್ರ ಹತ್ರ ಪವಿತ್ರಾತ್ಮನ ವರಗಳಿದೆ. ಅದು ಸ್ವಂತ ಶಕ್ತಿಯಲ್ಲ, ಸ್ವಂತ ಬುದ್ಧಿಯಲ್ಲ. ಅವ್ರಿಗೆ ಯಾರು ಬಂದಿದ್ದಾರೆ? ಅವರಲ್ಲಿ ಪವಿತ್ರಾತ್ಮನು ಸ್ಪೆಷಲ್ ಆಗಿ, ಅಂದರೆ ಪವಿತ್ರಾತ್ಮನಿದ್ದಾನೆ. ಎರಡನೇದಾಗಿ ಸ್ಪೆಷಲ್ ವರಗಳವು. ಏನು ವರಗಳು? ಸ್ಪೆಷಲ್, ಪ್ರತ್ಯೇಕವಾಗಿ ಕೊಟ್ಟಿದ್ದು, ಪ್ರತ್ಯೇಕವಾದಂಥ ಅದ್ಭುತಗಳವು. ಪ್ರತ್ಯೇಕವಾದಂಥ ಅದ್ಭುತಗಳನ್ನು ಮಾಡುವಂಥ ವರವನ್ನು ಅವರು ಕೊಟ್ಟಾಗ ಏನ್ರಿ, ಪೇತ್ರನು ಯೋಹಾನನು ಆ ಹುಟ್ಟುಕುಂಟನಿಗೆ ಎದ್ದು ನಡೆದಾಡು ಅಂದ ತಕ್ಷಣ ಒಂದೇ ಒಂದು ಸೆಕೆಂಡ್